ಒಬ್ಬನೇ ಅರಿತಾನ, ಅರು ಸ್ವರೂಪನ ಅರಿದ್ದೇನೆ ಅಂತ ನಮ್ಗೆ ಚೈತನ್ಯ ಜ್ಞಾನ ನಮ್ಗೆಲ್ಲರಿಗೆ ಅನುಭವದ ನಮ್ಗೆ ಗೊತ್ತಾಗ್ತದ. ಹಂಗಾಗಿ ನಾನು ಅರು ಸ್ವರೂಪವುಳ್ಳವನಾಗಿದ್ದೇನೆ, ಅರು ಉಳ್ಳವನಾಗಿದ್ದೇನೆ. ಚೈತನ್ಯ ಹಂಗದ ಅರು ಸ್ವರೂಪವಾಗಿದೆ. ಹಂಗ ನಾನು ಅರು ಉಳ್ಳವದೀನಿ. ಇನ್ನೊಂದು ಅರಿಸುಗಳು ಅರಿದು ಐತೇನೆ ಅಂದ್ರೆ ಇಲ್ಲ, ಒಬ್ಬನೇ ದೃಷ್ಟಾಂತದಿಂದ ನಮ್ಗೆ ಸ್ಪಷ್ಟ ಮಾಡ್ಯಾರ. ಹಂಗ ಅದೇ ಬೆಳಕಿನಿಂದ ಅದೇ ಪ್ರಕಾಶದಿಂದ ನಾವು ಹೆಂಗೆ ವ್ಯವಹಾರ ಮಾಡ್ತೀವಿ ಅಂದ್ರೆ ಆತ್ಮನೇ ನಾನು ಇಲ್ಲಿ ವ್ಯವಹಾರ ಮಾಡಕತ್ತೀನಿ ಅನ್ನುವಂತ ಜ್ಞಾನ ಆಯ್ತು ಅಂದ್ರ, ಇಲ್ಲಿ ಆತ್ಮನೇ ನಾನು ಅದೀನಿ ಅಂತಂದಾಗ ಇದು ಏನ್ರ ಈ ದೇಹಾದಿ ವ್ಯವಹಾರಗಳು, ಈ ಪ್ರಪಂಚದ ವ್ಯವಹಾರ, ಜಗತ್ತ ವ್ಯವಹಾರಗಳು ನನ್ನಲ್ಲಿ ಉಳಿತಾವನು ಅಂದ್ರೆ ಉಳಿಯುವುದಿಲ್ಲ. ಎಲ್ಲ ಕಡೆ ನಾನೇ ತುಂಬಿಕೊಂಡಿನಿ, ನಾನೇ ಇದ್ದೀನಿ ಅಂದಾಗ ಅಲ್ಲಿ ಯಾವುದು ಇವತ್ತವು ಯಾವ ದೋಷನೂ ಬರುದಿಲ್ಲ. ಅವು ದೇಹಾದಿ ಕರ್ಮಗಳಲ್ಲಿ ಉಳಿತಾವನಂದ್ರೆ ಏನು ಉಳಿಯುವುದಿಲ್ಲ, ಸ್ಪಷ್ಟತೆ ಆಗಿಬಿಡ್ತದ. ನಮಗ ಕತ್ತಲಿನೊಳಗ ಏನೇನೋ ದೋಷ ಕಾಣ್ತದ. ಇವತ್ತ ದೋಷ ಕಂಡಾಗ ಅದನ್ನ ವಿಚಾರ ಮಾಡಿದಾಗ ಆ ದೋಷ ಏನ್ ಐತೇನು ಅಂದ್ರ ಆ ದೋಷ ಇಲ್ಲವೇ ಇಲ್ಲ. ಇವತ್ತು ಹಾಕಿದ್ರೆ ನಾವು ಇಲ್ಲವೇ ಇಲ್ಲ. ಮತ್ತ ದೋಷ ಕಾಣ್ತಿತ್ತು ಇಲ್ಲ ಅಂತ ನನ್ನ ಕಲ್ಪನಾದಾಗ ಅಜ್ಞಾನದೊಳಗ ಈ ಅವಾಗೆಲ್ಲ ತೋರ್ಯವನು ನಮ್ಗೆ ಸ್ಪಷ್ಟತೆ ಬಂತು. ಹೆಂಗ ಇವಾಗ ತಿಳಿಕ್ಕಿಂತ ಪೂರ್ವದಲ್ಲಿ ಈ ಅಜ್ಞಾನಕ್ಕೆ ನಮ್ಗೇನಾಗಿದ್ರು ಆಶ್ರಯ ಐತಿ. ತಿಳಿಕ್ಕಿಂತ ಪೂರ್ವದಲ್ಲಿನೂ ಕೂಡ ಐತದು ಏನೈತಿ ಅಗ್ನಿ ಅದ. ನಮಗೆ ಇದು ಜ್ಞಾನ ಆಗೋಕ್ಕಿಂತ ಶಾಸ್ತ್ರಕ್ಕೆ ಬರೋಕ್ಕಿಂತ ದೇಹಾದಿಯವರೆಗಳು ಪ್ರಪಂಚವೆಲ್ಲ ಒದೆಯದ. ಅದು ಏನ್ರ ಅದಕ್ಕೆ ಹಾನಿ ಬಂದದ, ಜ್ಞಾನ ಆಗ್ಯದ ಅಂದ್ರೆ ಹಾನಿ ಬಂದಿಲ್ಲ. ಏನೋ ಅದಕ್ಕೆ ಏನೋ ಇಲ್ಲ. ಹಗ್ಗಕ್ಕ ಆ ಜ್ಞಾನ ಆದ್ರೆ ಅದಕ್ಕೆ ಏನ್ರಿ ವಿಷ ಗಿಷ ಹತ್ತಿದ ಅಂದ್ರೆ ಏನೂ ಇಲ್ಲ. ಜ್ಞಾನ ಅದ ಬೆಳಕಾಗ ನೋಡಿದ್ರೆ ಅದಕ್ಕೆ ಏನೂ ಇಲ್ಲವಿಲ್ಲ, ಅಗ್ನಿ ಅದ. ಈಗ ನಮಗ ವಿಚಾರ ಮಾಡುವ ಮುಂದ್ರ ಅದು ಏನಾಯ್ತಪ್ಪ ಅಂದ್ರ ಅವಾಗೂ ಕೂಡ ಹೆಂಗ ಅಗ್ನಿ ಅದ. ಅದಕ್ಕೇನು ಯಾವುದೋ ಏನೋ ಇಲ್ಲವೇ ಇಲ್ಲ. ಮತ್ತ ವಿಚಾರ ಮಾಡಿದ್ರೆ ಏನಿಲ್ಲ ಅನ್ನೋದು ಅಜ್ಞಾನ ಇಲ್ಲ, ಅದು ಹೆಂಗದ ಅಗ್ನಿ ಅದ. ಹಂಗ ವಿಚಾರಕ್ಕೆ ಮಾಡಿದಾಗ ನಮ್ಗ ಇಲ್ಲಿ ಏನು ಬರ್ತದ, ದೃಷ್ಟಿ ವಿವೇಕದಿಂದ ವಿಚಾರ ಮಾಡಿದಾಗ ನೋಡವಪ್ಪವ ನೋಡಿಸಿಕೊಳ್ಳವ ಅಂತ ಏನು ದ್ವೈತಾಯನ ಒಯ್ಯದಲ್ಲ ನಮ್ಮಲ್ಲಿ, ಅದು ಕೂಡ ದೋಷದಿಂದ ದೋಷದ ಹೋಗ್ತದ ಅನ್ನುವಂಥದ್ದನ್ನ ನಮಗಿಲ್ಲಿ ನಾನು ಅಜ್ಞಾನಕ್ಕೂ ಕೂಡ ಈ ಪ್ರಪಂಚ ಈ ದೇವ್ರು ಏನು ನಮ್ಗೆ ಅಡ್ಡಿ ಕೊಡಿಸಿಲ್ಲ ಅಂತ ನಮ್ಗೆ ಸ್ಪಷ್ಟ ಆಗ್ತದ. ತಿಳಿದಾಗನೂ ಕೂಡ ಅವನದೇನು ಬಾಧ ಹೊಂದುದಿಲ್ಲ, ಮತ್ ತಿಳಿಲಾರ್ದಾಗನೂ ಕೂಡ ಒಂದು ಬಾಧ ಹೊಂದುದಿಲ್ಲ. ಆದ್ರ ನನ್ನಲ್ಲಿ ಏನಾಗ್ತದ ದೋಷಿ ಹೋಗ್ತದ. ಆ ದೋಷಿ ಹೋಯ್ತು ಅಂದ್ರ ಯಾವುದು ಸ್ವಯಂ ಪ್ರಕಾಶದಿಂದ ನನ್ನ ಪ್ರಕಾಶದಿಂದ ಆತ್ಮನನ್ನ ನಾ ತಿಳ್ಕೊಂಡೆ ಅಂದ್ರ ಪರಪ್ರಕಾಶದ ಅವಶ್ಯ ಇಲ್ಲ. ಇಲ್ಲಿ ಮೊದಲ ನನಗೆ ಅಜ್ಞಾನ ಇತ್ತು, ಅಜ್ಞಾನ ಹೋಯ್ತು, ಈ ಜ್ಞಾನ ಆಯ್ತು, ಈ ಜ್ಞಾನದಾಗ ನಂಗೆ ಅನುಭವಕ್ಕೆ ಬತ್ತು ಅಂತ ಹೀಗೆ ನೀ ಕಲ್ಪನಾ ಮಾಡಿದೆ ಅಂದ್ರ ಅದಕ್ಕೇನು ಬಾಧ ಆಗೇ ಇಲ್ಲ. ನಿನ್ನಿದು ದೇಹಾದಿ ಕೂಟಸ್ಥ ಚೈತನ್ಯ ಅಂತಃಕರಣದೊಳಗೆ ಬಿದ್ದಾಗ ಅಂತಃಕರಣ ದೋಷ ಇತ್ತು, ಆ ದೋಷ ನಿನ್ನಲ್ಲಿ ಹೋಯಿತು ಅಂದ್ರ ನಾನು ಸ್ವಯಂ ಪ್ರಕಾಶನಿದ್ದೀನಿ. ನನ್ನ ಪ್ರಕಾಶದಲ್ಲಿ ಎಲ್ಲವನ್ನು ನಾ ವ್ಯವಹಾರ ಮಾಡಿದೆ. ನನಗೇನಾಗಿತ್ತು ಈ ಪರಪ್ರಕಾಶದತೆ, ನಾನು ಅದೀನಿ, ನಾ ಪ್ರಕಾಶದಿಂದ ಅವನು ಹೇಳಿದೆ ಅನ್ನುವಂಥದ್ದನ್ನು ಕೂಡ ತಪ್ಪಾಗ್ತದೆ. ಅಂದ್ರೆ ಇಬ್ಬರು ಅವಶ್ಯವೇ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟ ಮಾಡಿದ್ರು. ಇನ್ನೊಂದು ಸ್ವಲ್ಪ ಇದ್ರೊಳಗೆ ಹೇಳ್ತಾರ ಆತ್ಮತ್ರಯ ದೋಷವೂ ಬರುವುದಿಲ್ಲ. ನಿಯಂತ್ರವು ತನ್ನ ಪ್ರತಿಬಿಂಬದಿಂದ ತನ್ನನ್ನು ತಾನೇ ತಿಳಿಯುವ ಹಾಗೆ ಆತ್ಮನು ತನ್ನ ಅಂತಃಕರಣದಿಂದ ತನ್ನ ಪ್ರತಿಬಿಂಬ ಪ್ರಕಾಶದಿಂದ ತನ್ನನ್ನು ತಾನೇ ತಿಳಿಯುತ್ತಾನೆ. ಇಲ್ಲಿ ಆ ಪ್ರತಿಬಿಂಬದಿಂದ ಅಲ್ಲಿ ಅಂತಃಕರಣ ಅಂತಿಲ್ಲ.
ಅದೇ ಅಂತಃಕರಣಗಳು ನಾನು ಬ್ರಹ್ಮನೇ ಇದ್ದೀನಿ ಅಂತಂದಾಗ ಅವ ಏನಾಗ್ತಾನ ಬ್ರಹ್ಮಾಕಾರ ವೃತ್ತಿ ಆಗ್ತದ ಅನ್ನುವಂಥದ್ದನ್ನ ಮತ್ತಲ್ಲಿ ಬ್ರಹ್ಮಾಕಾರ ಆದ ಬ್ರಹ್ಮ ಆದ ಚೇತನಾದ ಮತ್ತೆ ಜ್ಞಾನ ಆಗಿಂದ ಮತ್ತ ಇವು ಅಂತಃಕರಣಗಳು ಎಲ್ಲರೂ ಹೋಗ್ತಾವನು ಶರೀರ ಎಲ್ಲರೂ ಹೋಗ್ತದನು ಅಂದ್ರ ಅದು ಅಂತಃಕರಣಗಳೇ ಇರ್ತದ. ಆದ್ರೆ ಅವಾಗ ಏನಾಗ್ತದ ಶರೀರ ಇದ್ರೂ ಕೂಡ ಇದು ಪರಿಪೂರ್ಣ ನಾವು ಒಬ್ಬನೇ ಅಂದಾಗಲಿ ದ್ವೈತಾಪತ್ತಿ ಬರುವಲ್ಲ. ಪ್ರಪಂಚದೊಳಗೆ ದ್ವೈತಾಪತ್ತಿ ಐತೆ. ದೇವ್ರೊಬ್ಬವ ನಾನೊಬ್ಬವ ಸಂಸಾರೊಬ್ಬವನ ಮಾಡವನ ಉಣವ ಅಂತೆಲ್ಲ ದ್ವೈತಾಪತ್ತಿ ಏನಾಗ್ತದ ಅವು ಕೂಡ ಅವನಲ್ಲಿ ಎರಡು ಸಾಕ್ಷಿಯಾಗಿ ವ್ಯವಹಾರ ಮಾಡಿದ್ರು ಕೂಡ ಆ ಸಾಕ್ಷಿ ಒಳಗೆ ಏನಾಗ್ತದ ಎರಡನ್ನೂ ಅರಿಯುವಂತ ನೋಡವನು ಪ್ರಪಂಚವನ್ನು ನೋಡವನು ನಾನು ಆತ್ಮನೇ ಇದ್ದೀನಿ ಅನ್ನುವಂಥದ್ದನ್ನಲ್ಲಿ ಭಾವ ಗಟ್ಟಿಯಾದಾಗ ಅವನೇನು ಅಲ್ಲಿ ಆ ನೋಡಿಸಿಗಳು ಯಾವ ವಸ್ತು ನಮ್ಗೆ ಬಾಧ ಮಾಡುವುದಿಲ್ಲ ಅನ್ನುವಂಥದ್ದನ್ನ ನಮ್ಮ ಪ್ರಪಂಚನೂ ಬಾಧ ಮಾಡುವುದಿಲ್ಲ ಅನ್ನುವಂಥದ್ದು ನಮ್ಗೆ ಸ್ಪಷ್ಟತೆ ಆಗ್ತದೆ. ಬ್ರಹ್ಮವಿತ್ ಬ್ರಹ್ಮೇವ ಭವತಿ, ಬ್ರಹ್ಮವನ್ನು ತಿಳಿದವನು ಬ್ರಹ್ಮವೇ ಆಗುತ್ತಾನೆಂದು ಸೃಷ್ಟಿ ವಚನವಿದ್ದ ಮೂಲಕ ಒಬ್ಬನಲ್ಲಿ ಉಪಾಧಿ ಮೂಲಕ ತಿಳಿಯುವುದು ತಿಳಿಸಿಕೊಳ್ಳುವುದು ಸಂಭವಿಸುತ್ತದೆ. ಒಬ್ಬನಲ್ಲಿ ಉಪಾಧಿ ಮೂಲಕ ಒಬ್ಬನೇ ಆತ್ಮನಲ್ಲಿ ನನಗೆ ಈ ಉಪಾಧಿ ಮುಖಾಂತರ ತಿಳಿಯುವುದು ತಿಳಿಸಿಕೊಳ್ಳುವುದು ಸಂಭವಿಸುತ್ತದೆ. ಆದ್ದರಿಂದ ಯಾವ ದೋಷಕ್ಕೂ ಅವಕಾಶ ಇಲ್ಲವೆಂದು ಇಲ್ಲಿ ದ್ವೈತಾಪತ್ತಿನೂ ಬರುವುದಿಲ್ಲ, ಯಾವುದೂ ದೋಷನೂ ಬರುವುದಿಲ್ಲ ಅನ್ನುವಂಥದ್ದನ್ನಲ್ಲಿ ನಮಗ ಸ್ಪಷ್ಟಪಡಿಸಿದ್ರು. ಯಾವ ದೋಷ ಆತ್ಮಶ್ರಯ ದೋಷ ಆಗಲಿ ಇಲ್ಲಿ ದ್ವೈತಾಪತ್ತಿ ದೋಷ ಆಗಲಿ ಯಾವೂ ಬರುವುದಿಲ್ಲ. ಯಾಕ ಒಬ್ಬನಲ್ಲೇ ಉಪಾಧಿ ಮೂಲಕ ವ್ಯವಹಾರ ಮಾಡುವುದರಿಂದ ಹೆಂಗಂದ್ರ ಒಂದು ನಾ ಹೆಂದಕ್ಕೆ ಬಾಳ ಹೇಳ್ಕೊತ ಬಂದು ಕೇಳ್ತೇವೆ ಎಲ್ಲರೂ ಸುಮ್ಮನೆ ಇದು ಮಾಡಕನ ಒಬ್ಬನೇ ತಂದೆ ಇವತ್ತ ಮಗಳಿಗೆ ತಂದೆ ಆಗ್ತಾನ, ಹೆಂಡತಿಗೆ ಗಂಡ ಆಗ್ತಾನ, ಮೊಮ್ಮಗ ಅಜ್ಜ ಆಗ್ತಾನ. ಏನೇ ಅವ ಆದ್ರೂ ಕೂಡ ಅವ ಏನಾರ ಬದಲಾವಣೆ ಆಗ್ಯಾನ ಅನ್ನೋದು ಆಗಿಲ್ಲ. ಅವು ಏನು ಉಪಾಧಿ ಅದಾವಲ್ಲ ಉಪಾಧಿ ಮುಖಾಂತರ ಬೇರೆ ಬೇರೆ ಆಗಿ ತೋರಿದ್ರು ಕೂಡ ಅವ್ ಏನಾಗಿರ್ತದ ಒಬ್ಬನೇ ಹೆಂಗದನ ಹಂಗೆ ಈ ಜ್ಞಾನ ಆಗಿಂದ ನಾನು ಬ್ರಹ್ಮನಿದ್ದೇನೆ ಅಂತ ಬ್ರಹ್ಮಜ್ಞಾನ ಆಯ್ತು ಅಂದ್ರ ಅವ್ ಏನಾಗ್ತದೆ ಈ ಉಪಾಧಿ ಮುಖಾಂತರ ಜಗತ್ತೇ ತೋರಿದ್ರು ಕೂಡ ಜಗತ್ತೇ ಹಂಗೈತಪ್ಪ ಅಂದ್ರೆ ಇದು ಜಗತ್ತೇ ಹಂಗ ಮಿಥ್ಯೆಯಾಗಿ ಸುಳ್ಳಾಗಿ ತೋರ್ತದ. ವ್ಯವಹಾರ ಮಾತ್ರ ಉಪಾಧಿಗಳಿಂದ ಈ ಜಗತ್ತು ವ್ಯವಹಾರ ನಡೀತದ, ಕಾರ್ಯ ಇರುತ್ತಾನ ನಡೀತದ ಅನ್ನುವಂಥದ್ದನ್ನ ನಮ್ಮೆಲ್ಲರಿಗೆ ಅನುಭವಕ್ಕೆ ಬಂದದ. ಆದ್ದರಿಂದ ಉಪಾಧಿ ಮೂಲಕ ತಿಳಿಯುವುದು ತಿಳಿಸಿಕೊಳ್ಳುವುದು ಸಂಭವಿಸುತ್ತದೆ. ಆದ್ದರಿಂದ ಯಾವ ದೋಷಕ್ಕೂ ಅವಕಾಶವಿಲ್ಲವೆಂಬ ಇಲ್ಲಿ ಭಾವವು ಅನ್ನುವಂಥದ್ದನ್ನು ತಿಳಿಸುವಂತ ಬಂದರ. ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಅನೇಕ ಮಹಾತ್ಮರು ಅದರ ಮತ್ತೆ ಇನ್ನ ಅವ್ರಿಗೆ ಒಂದಿಷ್ಟು ಸಮಯ ಹೆಚ್ಚು ಕೊಟ್ಟು ಇನ್ನಿಷ್ಟು ನಮ್ಗ ಇನ್ನ ಹೊರಗಿನ ಅನೇಕ ದೃಷ್ಟಾಂತದಿಂದ ಒಬ್ಬೊಬ್ಬರು ವಾಣಿ ಒಳಗಂತ ಶಕ್ತಿ ಇರುವುದರಿಂದ ಮತ್ತಿಷ್ಟು ನಮ್ಗೆ ತಿಳ್ಕೊಳ್ಳಕ್ಕೆ ಅವಕಾಶ ಆಗ್ತದ. ಅದ್ರ ಬಗ್ಗೆ ನಾವು ಇನ್ನೊಂದಿಷ್ಟು ಅನೇಕ ಮಹಾತ್ಮರಿಂದ ಕೇಳೋಣ ಅನ್ನುವಂತ ಮಾತುಗಳನ್ನ ಹೇಳುದ್ರೊಳಗೆ ಒಂದೆರಡು ಮಾತುಗಳು ಏನೋ ಹೆಚ್ಚು ಕಮ್ಮಿ ಆದ್ರೂ ಕೂಡ ತಾವೆಲ್ಲರೂ ನನ್ನನ್ನ ಕ್ಷಮಿಸ್ತೀರಿ. ಒಂದೆರಡು ಮಾತುಗಳನ್ನ ಸಿದ್ಧಾರ್ಥ ಪಾದ ಕಲ್ಪಿಸಿ ಮುಕ್ತ ಮಾಡ್ತೀನಿ. ಎಲ್ಲರ ಪಾದಕ್ಕೂ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇನ್ನೊಂದು ಹೇಳಿ ಮಾಡಿದ್ರೋಣ ಶರಣಾರ್ಥಿ ಶರಣಾರ್ಥಿ ತಂದೆ ಶರಣಾರ್ಥಿ ನಿಮ್ ಪಾದಕ್ಕೆ ಶರಣಾರ್ಥಪ್ಪ. ಓಂ ನಮಃ ಶಿವಾಯ. ಯಾಕ ನಾವು ಸುಮ್ಮ ಗುಂಟಿ ಭಾಷೆ ಮಂದಿ ಹಳ್ಳಿ ಭಾಷೆದಾಗ ಹೇಳ್ತೇವೆ. ತಮ್ಮ ಇನ್ನೊಂದಿಷ್ಟ ಸ್ವಲ್ಪ ಗಟ್ಟಿ ಮಾಡಿದ್ರೆ ನಮಗೆಲ್ಲರಿಗೂ ಉಪಕಾರ ಆಗ್ತದಪ್ಪ. ಒಂದೆರಡು ಮಾತುಗಳನ್ನು ಆಟಪ್ಪ. ಓಂ ನಮಃ ಶಿವಾಯ. ಶರಣಾರ್ಥಪ್ಪ. ಎಲ್ಲ ಶರಣರ ಪಾದಕ್ಕೂ ಶರಣಾರ್ಥಿಗಳಪ್ಪ. ಶರಣಾರ್ಥಪ್ಪ ಶರಣಾರ್ಥಮ್ಮ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಅಜ್ಞಾನ ಆವರಣ ಈ ಒಂದು ಆಭಾಸನ ಅವಸ್ಥೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಆ ವಿಚಾರ ಸಾಗರವನ್ನು ಆಧರಿಸಿ ನಡೀತಾ ಇದೆ. ಇದು ನಿಶ್ಚಲದಾಸ್ಜಿಯವರ ಒಂದು ಅನುಭವ ನಮ್ಮ ಪಾಠಕ್ಕೆ ಆಧಾರ. ಶ್ರೀ ವಿಚಾರ ಸಾಗರ 4ನೇ ತರಂಗ 179ನೇ ವಿಷಯಾಂಕ 100ನೇ ದೋಹಾದಲ್ಲಿ ಈ ವಿಚಾರಗಳನ್ನು ಹೇಳಿದ್ದಾರೆ. ಅಜ್ಞಾನ ನಾನು ಬ್ರಹ್ಮನನ್ನು ತಿಳಿಯುವುದಿಲ್ಲ.
ಬ್ರಹ್ಮನನ್ನು ತಿಳಿಯುವುದಿಲ್ಲ ಅಂತ ಅಷ್ಟಕ್ಕೆ ಅದು ಬಿಟ್ಟಿಲ್ಲ ಅಜ್ಞಾನ. ಅದಕ್ಕೆ ಎರಡು ರೀತಿ ಶಕ್ತಿಗಳದಾವ. ಅಜ್ಞಾನದ ಶಕ್ತಿ. ಗುರು ಹೀಗೆ ಶಿಷ್ಯ ಕೇಳಕತ್ತ, ಬ್ರಹ್ಮನನ್ನು ತಿಳಿಯುವುದಿಲ್ಲ ಅಂತೇಳಿ ಇಷ್ಟೇ ಅಂದ್ ಕುಂತ್ರ ನನಗೆ ಸ್ಪಷ್ಟ ಆಗ್ತಾ ಇಲ್ಲ. ಇನ್ನ ಸ್ವಲ್ಪ ನನಗೆ ಅಜ್ಞಾನ, ನಾನು ಆ ಅವಸ್ಥೆಯಲ್ಲಿ ಇದ್ದೇನೆ ಅಂಥೇಳಿ ಅನುಭವಿಸ್ಬೇಕಾದ್ರೆ, ಅನುಭವಕ್ಕೆ ಬರಬೇಕು ಅಂತಂದ್ರ ನನಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳ್ರಿ ಅಂದಾಗ, ಆವಾಗ ಅದನ್ನ ಇನ್ನೊಂದು ಸ್ವಲ್ಪ ಡೀಟೇಲ್ ಹೇಳ್ಬೇಕಾದ್ರೆ ಅಜ್ಞಾನಕ್ಕೆ ನೋಡಪ್ಪ ಎರಡು ಶಕ್ತಿಗಳದವ ಅಂತ. ಅಜ್ಞಾನಕ್ಕೆ ಎರಡು ಶಕ್ತಿಗಳದವ. ಏನು ಶಕ್ತಿಗಳದವ? ಒಂದು ಆವರಣ ಶಕ್ತಿ, ಇನ್ನು ಒಂದು ವಿಕ್ಷೇಪ ಶಕ್ತಿ ಅಂತ ಎರಡು ಶಕ್ತಿ ಬರ್ತಾವ. ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ. ಶಕ್ತಿ ಅಂದ್ರೆ ಈ ಒಂದು ವಿಕ್ಷೇಪ ಅನ್ನೋ ಶಬ್ದ ಮೊದಲೆಲ್ಲ ಬಳಸಿರಲ್ಲಪ್ಪ. ಬಳಸಿವಿ, ಅದೇ ಶಬ್ದವನ್ನು ಇನ್ನೊಂದು ಅರ್ಥದಲ್ಲಿ ಬಳಸ್ಲಕತ್ತೀವಿ ಅಂತ ಗುರುಗಳು ಹೇಳ್ತಾರೆ. ಮೊದಲು ಎಲ್ಲಿ ಬಳಸಿವಪ್ಪ ಅಂತಂದ್ರ, ಮನುಷ್ಯ ಹುಟ್ಟಿ ಬರುವಾಗ 3 ದೋಷಗಳನ್ನ ಹೊತ್ತು ಬಂದಿರ್ತಾನ. ಏನು ದೋಷ? ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ. ಆ ಮಲದೋಷ ಅಂದ್ರೆ ವಾಸನೆಗಳಿಂದ ಸೆಳೆತಕ್ಕ ಒಳಗಾಗಿ ಜನ್ಮ ಜನ್ಮಾಂತರಗಳ ಕರ್ಮಗಳ ವಾಸನೆಗಳ ಸೆಳೆತಕ್ಕ ಒಳಗಾಗಿ ಮತ್ತೆ ಮತ್ತೆ ಅದೇ ಮಾಡಬೇಕು ಅಂತೇಳಿ ಏನು ಬಡದಾಡ್ತಿರ್ತಾನ, ಅದೇ ಮಲದೋಷ. ವಿಕ್ಷೇಪ ದೋಷ ಅಂತಂದ್ರ ಚಂಚಲತೆ, ಮನಸ್ಸಿನ ಚಂಚಲತೆಗಾಗಿ ಏನು ದೋಷ ಉಂಟಾಗ್ತದ, ಆ ಒಂದು ಚಿತ್ತ ಚಾಂಚಲ್ಯ. ಒಂದು ಗುರುವಿನ ಹತ್ರ ಕುಂತು ಕೇಳಕ್ಕಾಗಂಗಿಲ್ಲ, ಒಂದು ಶಾಸ್ತ್ರ ಹಿಡ್ಕೊಂಡು ಕುಂತು ಓದ್ಲಿಕ್ಕಾಗಂಗಿಲ್ಲ, ಒಂದು ಕೆಲಸ ಪೂರ್ತಿ ಮಾಡ್ಲಿಕ್ಕಾಗಂಗಿಲ್ಲ. ಅಲ್ಲೊಂದು ಲಿಂಕ್ನಾಗ ಕುಂತು ಮಾತಾಡೋದು, ಇಲ್ಲೊಂದು ಲಿಂಕ್ನಾಗ ಕುಂತು ಮಾತಾಡೋದು, ಅಲ್ಲೊಂದು ಗ್ರಂಥ, ಇಲ್ಲೊಂದು ಗ್ರಂಥ, ಅಲ್ಲೊಂದು ಗುರು, ಇಲ್ಲೊಂದು ಗುರು. ಎಲ್ಲಾ ಕಡೆ ಕುಂಡಿ ಸುಟ್ಟು ಬೆಕ್ಕು ಓಡಾಡ್ದಂಗೆ ಓಡಾಡ್ತಿರ್ತಾರೆ ಒಂದಿಷ್ಟು ಮಂದಿ. ಚಿತ್ತ ಚಾಂಚಲ್ಯ, ಅವ್ರಿಗೇನೂ ಸ್ವಂತ ಕುಂತು ಏನೂ ಮಾಡಕ್ಕಾಗಂಗಿಲ್ಲ. ಆ ರೀತಿ ಇತ್ತಂತಂದ್ರೆ ಯಾವ ಸಾಧನೆನೂ ಪರಿಪೂರ್ಣ ಆಗಂಗಿಲ್ಲ. ಅದಕ್ಕೆ ಈ ಚಾಂಚಲ್ಯದ ಅರ್ಥದಲ್ಲಿ ಮೊದಲು ಬಳಸಿವಿ ಶಬ್ದ ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ ಅಂತ. ಈಗ ಅದೇ ವಿಕ್ಷೇಪ ಅನ್ನೋ ಶಬ್ದವನ್ನ ಬೇರೆ ಅರ್ಥದಲ್ಲಿ ಬಳಸ್ಲಕತ್ತೀವಪ್ಪ ಇಲ್ಲಿ. ಆವರಣ ದೋಷ, ವಿಕ್ಷೇಪ ದೋಷ. ಬ್ರಹ್ಮನನ್ನ ಮುಚ್ಚಿ ಹಾಕಿದೆ ಅಲ್ಲ, ಎಲ್ಲ ಕಡೆ ಬ್ರಹ್ಮನನ್ನ ಮುಚ್ಚಿ ಹಾಕಿಬಿಟ್ಟದು. ಈ ಅಜ್ಞಾನದ ಶಕ್ತಿ ಎಂತದಪ್ಪ ಅಂತಂದ್ರ ಬ್ರಹ್ಮನನ್ನೇ ಮುಚ್ಚಿ ಹಾಕದು. ಮತ್ತದು ಯಾವುದನ್ನ ಆಶ್ರಯಿಸದ ಅಂತಂದ್ರೆ ಬ್ರಹ್ಮನನ್ನೇ ಆಶ್ರಯಿಸದು, ಚೈತನ್ಯವನ್ನೇ ಆಶ್ರಯಿಸದ. ಅದು ಜಡ ವಸ್ತುಗಳಲ್ಲಿ ಅಜ್ಞಾನ ಇರಲಿಕ್ಕೆ ಶಕ್ಯವಿಲ್ಲ. ವೇದಾಂತ ಸಿದ್ಧಾಂತ ಇದು. ಯಾವುದನ್ನ ಆಶ್ರಯಿಸದಂದ್ರೆ ಚೈತನ್ಯವನ್ನು ಆಶ್ರಯಿಸಿ ಚೈತನ್ಯವನ್ನೇ ಮುಚ್ಚಾಕದು, ಗೊತ್ತಿರ್ಲಾರ್ದಂಗೆ ಮಾಡೋದು. ನಮ್ಮ ಆತ್ಮ ಚೈತನ್ಯವನ್ನೇ ನಮ್ಮ ಅಜ್ಞಾನ ಆಶ್ರಯಿಸಿ ಆತ್ಮವನ್ನೇ ಕಾಣ್ಲಾರ್ದಂಗೆ ಮಾಡಿಟ್ಟದ. ಯಾವ ರೀತಿ ಒಂದು ಕೋಣೆಯ ಒಳಗೆ ಕತ್ತಲೆ ಕೋಣೆಯನ್ನು ಆಶ್ರಯಿಸಿ ಆ ಕೋಣೆಯೊಳಗಿರುವ ವಸ್ತುಗಳು ಯಾವ ಕಾಣ್ಲಾರ್ದಂಗೆ ಹೆಂಗ ಮಾಡಿಡ್ತದೋ, ಹಂಗ ಯಾವುದನ್ನ ಆಶ್ರಯ ತಗೋತದ ಅದನ್ನೇ ಮುಚ್ಚಾಕಂತ ಕೆಲಸ ಏನದಲ್ಲಪ್ಪ, ಆ ಕೆಲಸಕ್ಕ ಈ ಅಜ್ಞಾನದ ಕೆಲಸ ಏನ್ ಮಾಡ್ತದ, ಇದಕ್ಕೆ ಆವರಣ 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 ಅಂತಾರ. ನಾವು ನಿಜವಾಗಿ ಇರೋದು ಬ್ರಹ್ಮ ಸ್ವರೂಪ, ಶಿವ ಸ್ವರೂಪ, ಬ್ರಹ್ಮ ಸ್ವರೂಪ. ಆದ್ರೆ ನಮಗ ಏನಾಗ್ಯದ, ಆ ಬ್ರಹ್ಮ ಸ್ವರೂಪ ಅನ್ನೋದೇ ಮುಚ್ಚಿಕೊಂಡು ಹೋಗ್ಬಿಟ್ಟದ. ಅದು ಇಲ್ಲ. ಇಡೀ ಬ್ರಹ್ಮಾಂಡ ಎಲ್ಲ ಒಂದು ಸೂಜಿ ಸಹಿತ ಇಟ್ಟು ತೋರಿಸ್ಲಕ್ಕೆ ಇಲ್ಲಿ ಬ್ರಹ್ಮ ಇಲ್ಲ ಅಂತೇಳಿ ತೋರಿಸ್ಲಿಕ್ಕೆ ಒಂದು ಸೂಜಿ ಮನೆಯಷ್ಟು ಜಾಗಿಲ್ಲ, ಅಷ್ಟು ತುಂಬಿಕೊಂಡನ ಬ್ರಹ್ಮ. ಸರ್ವವ್ಯಾಪಕ ವಿಭು ಪರಮಾತ್ಮ ಬ್ರಹ್ಮ. ಆದರೆ ಅಪರೋಕ್ಷವಾಗಿ ಕಣ್ಣೆದುರಿಗೆ ಇದ್ದ ಬ್ರಹ್ಮ ಕಾಣಲಾರ್ದಂಗ ಮಾಡಿ ಬ್ರಹ್ಮನನ್ನು ಮರೆಸದ. ಆಯ್ತು, ಬ್ರಹ್ಮನನ್ನು ಮರೆಸಿದ್ರೆ ಮರೆಸಲಕ್ಕೆ ಬಿಡು. ಆದ್ರೆ ಏನ್ ಮಾಡ್ಯದ, ಇನ್ನ ಒಂದು ಏನು
ಧೋಕ ಮಾಡೋದಿದು ಅಜ್ಞಾನ ಅಂತಂದ್ರೆ ಬ್ರಹ್ಮಾಂಡವನ್ನು ತಂದು ಮುಂದಿಟ್ಟವ. ನಾಮ ರೂಪಾತ್ಮಕ ಬ್ರಹ್ಮಾಂಡವನ್ನು ತಂದು ಮುಂದಿಟ್ಟು ಆ ಬ್ರಹ್ಮಾಂಡದೊಳಗೆ ಪಂಚಮಹಾಭೂತಗಳಿಟ್ಟು ಪಂಚಮಹಾಭೂತದೊಳಗೆ ಪಂಚ ವಿಷಯಗಳನ್ನಿಟ್ಟು ಆ ವಿಷಯಗಳನ್ನ ಗ್ರಹಿಸುತ್ತಾ ಈ ಪಿಂಡಾಂಡದೊಳಗಿನ ಇಂದ್ರಿಯಗಳು ಏನ್ ಮಾಡ್ಲಕತ್ತವ? ಅಜ್ಞಾನದ ಬದುಕು ಮಾಡ್ಲಿಕ್ಕತ್ತವ. ಅದಕ್ಕೆ ವಿಕ್ಷೇಪ ಅಂತ. ಬ್ರಹ್ಮನನ್ನ ಮರೆಸಿದ್ದು ಆವರಣ, ಮುಚ್ಚಾಕಿದ್ದ ಆವರಣ, ಬ್ರಹ್ಮಾಂಡವನ್ನು ತಂದು ತೋರದು, ಇಲ್ಲದನ್ನು ತಂದು ತೋರದು. ಅದು ಬ್ರಹ್ಮಾಂಡ ಇಲ್ಲವೇ ಇಲ್ಲ, ಕನಸಿನ ವಸ್ತು ಇದ್ದಂಗದಷ್ಟೇ. ಕನಸಿನೊಳಗ ಏನೆಲ್ಲ ಇದ್ರೂ ಸಹಿತ ಬೆಳಗ್ಗೆ ಎದ್ದು ಕೂಡ್ಲೆ ಕನಸಿನಿಂದ ಎಚ್ಚರ ಆದ್ರೆ ಯಾವ ರೀತಿ ಆ ಕನಸಿನೊಳಗಿರುವ ದೃಶ್ಯಗಳು, ನಾಮಗಳು ಯಾವುವು ಇಲ್ಲದಂಗ ಆಗ್ತಾವೋ ಹಂಗ ಈ ಬ್ರಹ್ಮಾಂಡ ಕೂಡ ಒಂದು ಕನಸಿನ ವಸ್ತುವನ್ನು ತಂದು ಮುಂದಿಟ್ಟು ಬಿಟ್ಟದ. ನಮ್ಮೊಳಗಿರುವ ಪಿಂಡಾಂಡವನ್ನು ತಂದು ಮುಂದಿಟ್ಟು ಆ ಪಿಂಡಾಂಡಕ್ಕೆ ಅಧಿಪತಿ ಆಧಾರವಾದ ಆತ್ಮವನ್ನೇ ಮುಚ್ಚಾಕ್ಯದ. ಆತ್ಮ ನಮಗ ಕಾಣ್ಲಾರ್ದಂಗ ಮುಚ್ಚಾಕಿದ್ದಕ್ಕ ಅಜ್ಞಾನದ ಆವರಣ ಶಕ್ತಿ ಅಂತಾರ. ಮತ್ತ ಆತ್ಮವನ್ನ ಮುಚ್ಚಾಕಿ ಆ ಪಿಂಡಾಂಡ, ಈ ಶರೀರ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರ, ಅವೇನ್ ಪಂಚಕೋಶಗಳದವ, ಅವುಗಳನ್ನ ತಂದು ನಮ್ಮ ಮುಂದೆ ನಿಂದಿರಿಸಿಬಿಟ್ಟದ. ಇದೇ ನಾನು ಅನ್ನಂಗ ಮಾಡಿಟ್ಟದಲ್ಲ, ಅದಕ್ಕಿದಕ್ಕ ವಿಕ್ಷೇಪ ಅಂತಾರ. ಯಾವಾಗ ಸತ್ಯ ಮುಚ್ಕೊಂಡು ಹೋಲಕತ್ತದ ಆವಾಗ ಅಜ್ಞಾನದ ಆವರಣ ಕೆಲಸ ಚಾಲು ಮಾಡ್ಯದ ಅಂತ ಎಚ್ಚರಿರ್ಬೇಕು ಶಿಷ್ಯನೇ ಅಂತ ಹೇಳಕತ್ತ. ಯಾವಾಗ ಅಸತ್ಯ ನಮಗ ಇದೇ ನಾನು, ಇದು ಸತ್ಯ, ಅಸತ್ಯನೇ ಸತ್ಯ, ಜಗತ್ ಸತ್ಯತ್ವ ಬುದ್ಧಿ ಅಂತಾರ. ಜಗತ್ತಿನ ಏನದ ಅಸತ್ಯವಾದ ಜಗತ್ತೇ ಸತ್ಯ ಅನಿಸ್ಲಕತ್ತದ. ಈ ಪಿಂಡಾಂಡನೇ ನಾನು ಅಂತೇಳಿ, ಅನಿತ್ಯವಾದ ದೇಹನೇ ನಾನು ಅಂತ ಅನ್ಲಕತ್ತದ. ಅಂದ್ರೆ ಇಲ್ಲಿ ಅಜ್ಞಾನ ಕೆಲಸ ಮಾಡ್ಲಕತ್ತದ. ಅಜ್ಞಾನದ ಯಾವ ಶಕ್ತಿ ಕೆಲಸ ಮಾಡ್ಲಕತ್ತದ ಅಂದ್ರೆ ವಿಕ್ಷೇಪದ ಶಕ್ತಿ ಕೆಲಸ ಮಾಡ್ಲಕತ್ತದ. ಈ ರೀತಿ ನಾವು ತಿಳ್ಕೋಬೇಕು ಅಜ್ಞಾನದ ವಿಕ್ಷೇಪ ಶಕ್ತಿ. ಅದಕ್ಕೆ ಈ ನಾಮ ರೂಪಗಳು ಯಾವಾಗ ತೋರ್ಲಕತ್ತವ ಅವುಗಳಿಂದ ನಮಗೆ ಯಾವಾಗ ಮಜಾ ಸಿಗ್ಲಕತ್ತದ ಅಂದ್ರೆ ಈಗ ನಮಗೆ ಅಜ್ಞಾನದ ಶಕ್ತಿ ಕೆಲಸ ಮಾಡ್ಲಿಕ್ಕತ್ತದ. ಅದಕ್ಕೆ ಪರಮಾತ್ಮನಿಗೆ ತಪಸ್ ಮಾಡಿದ್ನತ್ತವ. ಏನಪ್ಪ ಮಹಾರಾಯ, ಏನಾಯ್ತಪ್ಪ ಅಂತ ಕೇಳಿದ್ನಂತ. ಏನಾಯ್ತ? ಎಂತ ಹೆಣ್ತೀನಿ ಕೊಟ್ಟಪ್ಪ ನೀನು ಅಂದನ. ಎಂತ ಹೆಣ್ತೀನಿ ಕೊಟ್ಟಿ ಅಂದಾಗ ಪರಮಾತ್ಮ ಅಂದನಂತ, ಯಾರಿಗೆ ನಾನು ಹೆಂಡ್ರು ಕೊಟ್ಟಿಲ್ಲ, ಗಂಡ್ರು ಕೊಟ್ಟಿಲ್ಲಪ್ಪ. ನಾನು ಗಂಡು ಹೆಣ್ಣು ಅಂತ ಎರಡು ದೃಷ್ಟಿ ಮಾಡೀನಿ ಅಷ್ಟೇ. ಹೆಣ್ತಿ ಗಂಡ ನೀವು ಮಾಡ್ಕೊಂಡದ್ದು ನಾ ಮಾಡಿಲ್ಲಪ್ಪ. ಅದ್ರಾಗ ನಂದೇನು ತಪ್ಪಿಲ್ಲಪ್ಪ. ಹೆಣ್ತಿ ಮಾಡ್ಕೊಂಡದ್ದು ನೀನು, ನಾನು ಹೆಣ್ಣನ್ನು ಸೃಷ್ಟಿ ಮಾಡೀನಿ. ಅದಕ್ಕೆ ಈ ಜಗತ್ತನ್ನ ನೋಡ್ಬೇಕಾದ್ರ ಈಶ್ವರನ ಸೃಷ್ಟಿ, ಈಶ್ವರ ಅಂತೇಳಿ ಈಶ್ವರನ ಸಮೇತವಾಗಿ, ಪರಮಾತ್ಮನ ಸಮೇತವಾಗಿ ಆ ಸೃಷ್ಟಿಯನ್ನು ನೋಡಿದಾಗ ಈ ಅಜ್ಞಾನದ ಸಂಬಂಧ, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಹೊಲ, ನನ್ನ ಮನೆ, ಇದನ್ನು ಬಿಟ್ಟು ಏನ್ ಮಾಡ್ಬೇಕು? ನಿನ್ನ ಮನಿ, ನಿನ್ನ ಹೊಲ, ಮತ್ತೇನದಪ್ಪ ನಿನ್ನ ಭಿಕ್ಷೆ, ಇದೆಲ್ಲ ಭೋಗ ಏನೇನಾದ ಅಂಥೇಳಿ ಆ ಈಶ್ವರನ ಸಮೇತವಾಗಿ ಅವುಗಳನ್ನ ನಾವು ಪರಿಗಣಿಸಿದಾಗ ನಮಗೊಂದಿಷ್ಟು ಮೋಕ್ಷಕ್ಕೆ ದಾರಿ ಆಗ್ತದ. ಎಲ್ಲಿ ತನ ನಾನು ನನ್ನದು ಅಂತ ಇರ್ತದ ಅಲ್ಲಿ ತನಕ ಈ ಸಮಸ್ಯೆ ಆಗ್ತಿರ್ತದ. ಒಂದು ಮಾಡ್ಲಕ್ಕೆ ಬಂದು ಇನ್ನ ಒಂದು ಮಾಡ್ತಿರ್ತೀವಲ್ಲ, ಇವೇ ನೋಡ್ರಿ ಆವರಣ ವಿಕ್ಷೇಪ. ಮಹಾರಾಜ ಯಜ್ಞ ಮಾಡಬೇಕು, ಯಾಗ ಮಾಡಬೇಕು ಅಂತೇಳಿ ಬಹಳ ವ್ಯವಸ್ಥೆ ಮಾಡಿರ್ತಾನ. ಎಲ್ಲ ದೊಡ್ಡ ದೊಡ್ಡ ಋಷಿ ಮುನಿಗಳಿಗೆ ಕರೆಸಿರ್ತಾನ. ಕರೆಸಿದಾಗ ಎಲ್ಲಾ ವಸ್ತುಗಳು ಕೊಟ್ಟಿರ್ತಾರ, ಪಟ್ಟಿನೇ ಕೊಟ್ಟಿರ್ತಾರ. ಅಷ್ಟೆಲ್ಲ ಕೊಟ್ಟಾಗೂ ಸಹಿತ ಅವನೇನು ರಾಜ ಅದನ್ನ ಸ್ವಂತ ಒಂದು ಕೆಲಸ ಮಾಡಿರಂಗಿಲ್ಲ. ಎಲ್ಲ ಸೇವಕರಿಗೆ ಹಚ್ಚಿ ಮಾಡಿರ್ತಾನ. ಹಾಳು ಮಾಡಿದ್ದು ಹಾಳು ಅನ್ನಂಗ ಒಂದು ವಿಶೇಷವಾದ ಹಣ್ಣು ಬೇಕಾಗಿರ್ತದ. ಆ ಹಣ್ಣು ಇವರು ಕೇಳುವಾಗ ಅದು ಅಲ್ಲಿ ತಂದಿರಲ್ಲ, ಮತ್ತ ಅದು ಇಲ್ಲ ಅನ್ನೋದು ಸಹಿತ ಸೇವಕರಿಗೆ ಹೇಳಿರಂಗಿಲ್ಲ. ಅದು ಹಣ್ಣು ಬೇಕಲ್ಲ, ಎಲ್ಲಿ ಅದ ಅಂತ ಅಲ್ಲಿ ಪೂಜೆ ಮಾಡಾಗ ಕೇಳ್ತಾರ ಋತ್ವಿಜರು.
ಕೇಳಿದಾಗ ಅವಾಗ ಇಲ್ಲ ಅಂತ ತಂದಿಲ್ರಿ, ಅದು ಸಿಕ್ಕಿಲ್ಲ ಅಂತ ಅವಾಗ ಹೇಳ್ತಾರ. ಅವ್ರು ಕೆಲ್ಸಕ್ಕೆ ಬರ್ಲಾರ್ದವ್ರು, ಇವ್ರು ಹಾಳು ಮಾಡಿದ್ದು ಹಾಳು. ಮತ್ತೆ ಏನ್ ಮಾಡ್ಬೇಕು, ಹೋಗ್ರಿ ಅದು ಎಲ್ಲಿ ಸಿಗ್ತದ ತಗೊಂಬರ್ರಿ ಅಂತ ರಾಜ ಅಂತಾನ. ಅಂದಾಗ ಆ ಮಾಲಕರು ಏನಂತಾರ ಮಹಾತ್ಮರು, ಮತ್ತೆ ಹೀಗೆ ಒಂದ್ಸಾರಿ ಹಾಳು ಮಾಡಿಟ್ಟಾರ, ಮತ್ತೆ ಅವರಿಗೆ ಕಳಿಸಿದೆ ಅಂದ್ರೆ ಮತ್ತೇನಾರ ನೆಪ ಹೇಳ್ಕೊತ ಬಂದ್ರೆ ಏನ್ ಮಾಡ್ತಿ, ನೀನೇ ಸ್ವತಃ ಹೋಗ್ ರಾಜ ಅಂತ ಆರ್ಡರ್ ಮಾಡ್ತಾರ ಅವ್ರು ಋಷಿಗಳು. ಆಯ್ತ್ರಿ ಓದ್ತೀನಿ ಅಂತಾನ. ಪಾಪ ಜಗ್ಗಿ ಖರ್ಚು ಮಾಡ್ಕೊಂಡನ, ಜಗ್ಗಿ ಮಂದಿ ಎಲ್ಲ ಮಹಾತ್ಮರಿ ದೇವತೆಗಳು ಬಂದರ. ಆ ಹಣ್ಣಿನ ಸಲುವಾಗಿ ಅಲ್ಲಿ ನಿಂತದ ಕೆಲಸ. ಆ ಹಣ್ಣು ತರ್ಲಕ್ಕ ನೀನೇ ಹೋಗು ಅಂತಂದಾಗ ಇವ ಹೋತಾನ. ಹೋದ ಕೂಡ್ಲೇನೆ ಅಲ್ಲಿ ಋಷಿಗಳು ಇನ್ನ ಸ್ವಲ್ಪ ಪೂಜಾ ಪಾಠದ ಕೂತಾರ, ಸ್ವಲ್ಪ ವೇಟ್ ಮಾಡ್ರಿ ಅಂತೇಳಿ ಕರೀತಾರ. ಒಳಗೆ ಕರೀತಾರ, ರಾಜರು ಬಂದರ ಅಂತೇಳಿ ಅವನದು ವೈಭವ ಚಾಲು ಆಗಿಬಿಡ್ತದ. ಈ ಕಡೆ ಯಜ್ಞ ಮರ್ತೆ ಹೋಗ್ಬಿಡ್ತದ ಅವನಿಗೆ. ಅಲ್ಲಿ ಒಳಗೊಂದು ಒಳ್ಳೆ ಪೀಠೋಪಕರಣ ಇರ್ತದ. ಆ ಪೀಠೋಪಕರಣ ನೋಡಿದ ಮೇಲೆ ಇಂಥ ಪೀಠೋಪಕರಣ ನನ್ನ ಅರಮನೆಗೆ ಇರಬೇಕು, ಈ ಜೋಗಿ ಸನ್ಯಾಸಿ ಆಶ್ರಮದಾಗ ಇದಕ್ಕೆ ಬೇಕು ಅಂತೇಳಿ ಅಂತಾನೆ. ಅಂದು ಅದರ ಮೇಲೆ ಒಂದಿಟ್ಟು ಆಸೆ ಪಡ್ತಾನೆ ಈ ರಾಜ. ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ಬೇಕಾದಷ್ಟು ತುಂಬಿ ತುಳುತ್ತಿದ್ರು ಸಹಿತ ಆಸೆ ಬುರುಕತನ ಹೋಗಿರಂಗಿಲ್ಲ. ಈ ರಾಜಸ ಪ್ರವೃತ್ತಿಗಳು ರಾಜರಂತ ಏನಿರ್ತಾರ ಅವ್ರಿಗೆ ಆಸೆ ಬುರುಕತನೇ ಅವ್ರದ್ದು ಸ್ವಭಾವ ಇರ್ತದೆ. ಕೈ ಸಿಕ್ಕದ್ದೆಲ್ಲ ತನಗೆ ಬೇಕಂತಿರ್ತಾನೆ. ಈ ಪೀಠೋಪಕರಣ ನನ್ನ ಬಳಿ ಇರ್ಬೇಕಂತ ಆಸೆ ಪಟ್ಟ. ಆಶ್ರಮದಾಗ ಒಂದ್ ಯಾವಾಗ ಚಂದ ಗಾಡಿಗೆ ಶೋ ಪೀಸ್ ಸಿಗಿಸಿರ್ತಾರೆ, ಆಟಿಕ್ ಪೀಸ್ ಅಂತಾರ ಅವಕ್ಕ. ಇದೇನಿಲ್ಲ, ಇದ್ರ ಇಂಥ ಸುಂದರವಾದ ವಸ್ತು ಈ ಗುಡಿಸಲ್ದಾಗ ಇಟ್ಕೊಂಡು ಏನ್ ಮಾಡ್ತಿರ್ಬೇಕು ಈ ಋಷಿ. ಅದನ್ನೇನ್ ಮಾಡಮು, ಆ ಒಂದು ಅದನ್ನು ನನಗೆ ಬೇಕು ಅಂತಂದ. ಅಲ್ಲಿ ಸೇವಕಿಯರು ಕೆಲಸ ಮಾಡ್ತಿರ್ತಾರ. ಆ ಕೆಲಸ ಮಾಡೋ ಸಾಧಕಿಯರಲ್ಲಿ ಒಬ್ಬಾಕಿಗೆ ಋಷಿಗಳು ಪೂಜಾ ಪಾಠ ಮುಗಿದ ಮೇಲೆ ಏನ್ ಮಾಡಿದ್ರು, ಆಶ್ರಮದಾಗ ಅವ್ರಿಗೊಂದಿಷ್ಟು ತಂಪು ಪಾನೀಯ ಏನಾರ ಕೊಡಮ್ಮ, ಮಹಾರಾಜರು ಬಿಸಿಲಾಗ ಬಂದಾರ ಅಂತ ಆಕಿ ಬಂದು ಏನ್ ಮಾಡ್ತಾಳ, ಒಂದಿಷ್ಟು ತಂಪು ಪಾನೀಯವನ್ನ ಮಹಾರಾಜರಿಗೆ ವಿನಯದಿಂದ ಒಂದು ಮುಗುಳ್ನಾಗೆ ಬೀರುತ್ತಾ ತಂದು ಕೊಟ್ಟು ಬಿಡ್ತಾಳ. ಕೊಟ್ಟ ಮೇಲೆ ಆಮೇಲೆ ಅಂತ ಋಷಿ ಆಶ್ರಮದಾಗ ಅದು ಹಣ್ಣು ಸಿಗ್ತದ ಅದು ಗೊತ್ತಿತ್ತು. ಆ ಋಷಿ ಆಶ್ರಮದಾಗ ಹೋಗಿ ಕಾಯ್ಕೋತ್ ಕೂತಿದ್ದ. ಅವರೆಲ್ಲ ಪೂಜಾ ಪಾಠ ಮುಗಿದ್ಮೇಲೆ, ತಪಸ್ಸು ಮುಗಿದ್ಮೇಲೆ ಹೊರಗೆ ಬಂದ ಮೇಲೆ, ಯಾಕ್ರಪ್ಪ ಆರಾಮದಿರೇನಂತೇಳಿ ಒಬ್ರಿಗೊಬ್ರು ಉಭಯ ಕುಶಲೋಪರಿ. ಈ ರಾಜಗ ಏನು ನೆನಪಿಲ್ಲ ಯಜ್ಞದ ಬಗ್ಗೆ. ಈ ಬಂದು ಕೂತ್ಬಿಟ್ಟನ, ಏನು ಬಂದಿರಲ್ಲ ಅಂತಂದಾಗ, ಇದು ಪೀಠೋಪಕರಣ ನನಗೆ ಭಾಳ ಪಸಂದ್ ಆಯ್ತ್ರಿ, ಇದು ನಮ್ಮ ಅರಮನೆಗೆ ಹಾಕಿದ್ರೆ ಚಲೋ ಅನಿಸ್ತದ ಅಂತಂದ. ಆಯ್ತು ಒಯ್ಯಪ್ಪ, ನೀನ್ ಯಾರಿಗೂ ಇದ್ದವ್ರು ತಂದು ಕೊಟ್ಟಾರ, ನಿಮಗೆ ಅದು ಚಲೋ ಅನಿಸ್ತದೆ ತಗೊಂಡೋಗು. ನಿನ್ನ ಬಲ್ಲಿ ಇದ್ರೇನು ನನ್ನ ಬಲ್ಲಿ ಇದ್ರೇನು ಎಲ್ಲ ಒಂದೇ ಏಕೋ ಭಾವ ಮಹಾತ್ಮರದು. ಆಮೇಲೆ ಗಾಡಿಗೆ ಸಿಗಿಸಿದ ಆಟಿಕ್ ಪೀಸ್ ಕೇಳ್ದ, ಅದನ್ನು ತಗೊಂಡು ಹೋಗುವ. ಅದು ಇನ್ನ ಈಗ ತನಗೊಂದು ಶರ್ಬತ್ ತಂದು ಕೊಡ್ತಲ್ಲ ಹುಡುಗಿ, ನಾನು ಮದುವೆ ಮಾಡ್ಕೋಬೇಕಲ್ಲಕತ್ತೀನಿ. ಆಕಿದು ಭಾಗ್ಯ ಪುಣ್ಯ ತೆಗದ ಕಾಣಿಸ್ತದ. ಅದಕ್ಕೆ ಆಕಿನ ಮಾಡ್ಕೊತೀನಿ, ಒಂದು ಮಾತು ಕೇಳ್ತೀನಿ, ಮಾಡ್ಕೊತಿದ್ರು ಮಹಾರಾಣಿ ಆಯ್ತಿದಿ ನೋಡಿ ಕೇಳು ಓದ್ತೀನೋ. ಅದು ಹುಡುಗಿ ಮತ್ತ ಅಂಥದ್ದೊಂದು ಅವಕಾಶ ಸಿಕ್ಕಾಗ ಬಿಟ್ಟೇನು ಮಾಡ್ಲತ್ತ, ಅದು ಹೂ ಅಂತದ. ಆಯ್ತು, ಅಲ್ಲೇ ಒಂದು ಮದುವೆ ಆಗ್ತದ ಅವನಿಗೆ. ಎಲ್ಲ ಮದುವೆ ಮಾಡ್ಕೊತಾನ. ಅವನ ರಥದೊಳಗ ಇವೆಲ್ಲ ಪೀಠೋಪಕರಣಗಳು, ಆಟಿಕ್ ಪೀಸ್ಗಳು, ಆಶ್ರಮದಾಗ ಕೈ ಸಿಕ್ಕು ಎಲ್ಲ ತನಗೇನು ಬೇಕು ಎಲ್ಲ ತಗೊಂಡು ಆ ಋಷಿಗಳು ಮತ್ತೆ ಎಣ್ಣೆ ಕೊಟ್ಟು ಕಳಿಸ್ಲಕತ್ತಾರ. ಇನ್ನೊಂದು ದಿವಸ ಸಾಮಾನುಗಳು ಒರೆಸಿ ಕಳಿಸ್ಬಿಟ್ಟು ಎಲ್ಲ ತಗೊಂಡು ಎಲ್ಲಿಗೆ ಬರ್ತಾನ, ಅರಮನೆ ಸಮೀಪ ಬಂದಾಗ ಅಲ್ಲಿ ಯಜ್ಞ ನಡೆದಿರ್ತದ. ನಾನು ಹೋಗಿದ್ದು ಅದಕ್ಕ ಹಣ್ಣು ತರಲಕ್ಕ, ನಾ ಏನ್ ತಗೊಂಡು ಬಂದೆ, ಹೆಣ್ಣು ತಗೊಂಡು ಬಂದೆ. ನೋಡ್ರಿ, ಇಲ್ಲಿ ಏನಾಗ್ತದ, ಅಜ್ಞಾನ ನಮ್ಮ ಬದುಕಿನ ಉದ್ದೇಶವನ್ನೇ ಮರೆಸಿ ಹಾಕಿ ಬಿಡ್ತದೆ. ಅಜ್ಞಾನ, ನಾವು ಮೋಕ್ಷ ಸಾಧನೆ ಮಾಡ್ಲಕ್ ಬಂದವರು, ಪರಮಾನಂದ ಪ್ರಾಪ್ತಿ ರೂಪ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಸಾಧನೆ ಮಾಡ್ಲಕ್ ಬಂದವರು, ಹುಟ್ಟಿ ಭೂಮಿ ಮೇಲೆ ಬಂದ ಕೂಡ್ಲೇನೆ ಅದನ್ನ ಮರೆತು ನಾವೇನ್ ಮಾಡ್ಬಿಡ್ತೀವಿ,
ಈ ಮಣ್ಣು ಹೆಣ್ಣು ಮಣ್ಣು ಅಧಿಕಾರ ಪ್ರಚಾರ ಮಣ್ಣು ಸುಡುಗಾಡ ಎಲ್ಲದರಾಗ ಆಸಕ್ತಿ ವಹಿಸಿ ನಮ್ಮ ಜೀವನದ ಗುರಿಯನ್ನೇ ಮರೆತು ಇಡೀ ಬದುಕನ್ನು ನಾವು ನಿರರ್ಥಕ ಮಾಡ್ಕೊಂಡು ಹೋಗ್ತೀವಿ. ಎಷ್ಟು ಸಾರಿಯರೇ ಕೋಟಿ ಜನ್ಮ ಎತ್ತಿ ಬಂದ್ರು ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ಳೋ ತನಕ ಅವ ಈಶ್ವರ ಬಿಡಂಗೇ ಇಲ್ಲ. ಸಪ್ಲಿಮೆಂಟರಿ ಪರೀಕ್ಷೆ ಹಂಗೆ ಕಟ್ಟಿಸ್ಕೊತಾ ಇರ್ತಾನೆ. ಮತ್ತೆ ಬರ್ಬೇಕು, ಮತ್ತವೇ LKG UKG ಮಾಸ್ತರ್ಗಳ ಕೈಲೇ ಹೊಡಿಸ್ಕೊಂಡು APP ಎಲ್ಲಿ ಆಪಲ್ ಓದ್ಲಕ್ ಬರ್ಬೇಕು. ಮತ್ತೆ ಯಾರ್ಯಾರ ಕೈಲೇ ಅನಿಸ್ಕೊಂಡು ಅಪಮಾನದ ಬದುಕು ಮಾಡ್ಕೊಂಡು ಮತ್ತೆ ಇದು ಬೇಕಾ ಬದುಕು, ಇದಕ್ಕೆ ಹೇಯ ಬದುಕು, ಇಂಥ ಬದುಕು ಮಾಡ್ಲಿಕ್ಕೆ ಮತ್ತೆ ಬರಬಾರ್ದು, ನಮಗಿದು ಸಾಕು ಅಂತ ದೋಷ ದರ್ಶನ ಆಗ್ಬೇಕು. ನಮಗೆ ಎಲ್ಲಿ ತನಕ ಈ ಬದುಕಿನ ಬಗ್ಗೆ ಉಪಜೀವನದ ಬಗ್ಗೆ ನಮಗೆ ದೋಷ ದರ್ಶನ ಆಗಂಗಿಲ್ಲ, ಅಲ್ಲಿ ತನಕ ಹಂದಿಗಳು ಹೆಂಗ ಹೊಲಸ ಕೆಸರಾಗ ಬಿದ್ದು ಅದ್ರಾಗೆ ಸುಖ ಪಡ್ತಿರ್ತಾವ, ಹಂಗ ಹಂದಿಗಳಾಗೆ ಬದುಕ್ತಿರ್ತೀವಿ. ನಂದಿಗಳಾಗ ಎಂದೋ ತಪ್ಪಿ ಕೆಸರಾಗಿ ಬಿದ್ರು ನಾವು ನಂದಿಗಳು ಎದ್ದು ಯಾವಾಗ ಹೊರಗೆ ಹೋಲಿ ಅಂತಿರ್ತಾವ. ಎದ್ದು ಯಾವಾಗ ಹೊರಗೆ ಹೋಲಿ ಹೊಲಸಿನಂದು ಎತ್ತಿ ಹೊರಗೆ ಹಾಕಿ ಯಾವಾಗೋ ಒಂದು ಸಾರಿ ತೊಳೆದು ಬಿಟ್ರೆ ಆ ನಂದಿ ಬಸವಣ್ಣ ಎತ್ತಿರ್ಬೋದು ಆಕಳಿರ್ಬೋದು ಅವು ಮತ್ತೆ ಹೊಳ್ಳಿ ಹೋಗಿ ಅದ್ರಾಗ ಬೀಳಂಗಿಲ್ಲ. ಆದ್ರ ಹಂದಿಗಳಿಗೆ ಎಷ್ಟು ಹೊರಗೆ ತೆಗೆದು ತೊಳೆದ್ರು ಪಾಪ ಕೆಸರಾಗಿ ಬಿದ್ದಾವ ರೊಜ್ಜನಾಗ ಬಿದ್ದಾವ ಅಂತ ತೊಳೆದ್ರೆ ಮತ್ತೆ ಹೊಳ್ಳಿ ಹೋಗಿ ಅದ್ರಾಗ ಮಕ್ಕೋತಿರ್ತಾವ. ಅದಕ್ಕೆ ದೋಷ ದರ್ಶನ ಆದವರಿಗೆ ಇದು ಪಾಠ, ದೋಷ ದರ್ಶನ ಆಗ್ಲಾರ್ದವ್ರಿಗೆ ಇದು ಪಾಠ ಏನೇನು ಉಪಯೋಗ ಇಲ್ಲ. ಶಠರಿಗೆ ಬ್ರಹ್ಮಜ್ಞಾನ ಅಲ್ಲ ಅಂತ ಹೇಳ್ಬಿಟ್ಟಾರ. ಯಾವ ರೀತಿ ಪುರುಷತ್ವ ಇಲ್ಲದ ವ್ಯಕ್ತಿ ವಿವಾಹಕ್ಕೆ ಅಯೋಗ್ಯವಾಗಿರುವನೋ ಅದೇ ರೀತಿ ಇಲ್ಲಿ ವಿವೇಕ, ವೈರಾಗ್ಯ, ನಿರ್ಮಲ ಅಂತಃಕರಣ, ನಿಶ್ಚಲ ಅಂತಃಕರಣ, ಆ ಸಾಧನಾ ಚತುಷ್ಟಯ ಶಮ ಧಮಾದಿಗಳು ಏನದವ ಅವು ಇಲ್ಲದ ಮುಮುಕ್ಷು ಅಂತ ಮೋಕ್ಷ ಸಾಧನೆ ಮಾಡುವ ನಾಟಕ ಮಾಡಿ ನಾವು ಮತ್ತ ಎಲ್ಲಿರ್ಬೇಕು ಅಲ್ಲೇ ಇರ್ತೀವಲ್ಲ, ಅವಕ್ಕೆಲ್ಲ ಶಠತ್ವ ಅಂತಾರೆ. ಈ ಶಠರಿಗೆ ಈ ಬ್ರಹ್ಮಜ್ಞಾನ ಉಪಯೋಗ ಆಗಂಗಿಲ್ಲ. ನಮ್ಮಲ್ಲಿ ವೀರತ್ವ ಬೇಕು, ಅದಕ್ಕೆ ವೀರ ಶೈವ ಅಂತಾರೆ. ವೀರ ಅಂತಂದ್ರೆ ವಿದ್ಯೆಯಲ್ಲೇ ರಮಿಸಿ ವೀರನಾಗಿ ಆ ಶಿವನಲ್ಲೇ ನಾವು ಬೆರೆತು ಶಿವ ಸ್ವರೂಪ ಆಗೋದಕ್ಕೆ ವೀರಶೈವ ಅಂತಾರೆ. ಅದಕ್ಕೆ ಮತ್ತೆ ಬೇರೆ ಅರ್ಥ ಏನೇನು ಇಲ್ಲ. ಅದು ಜಾತಿ ಅಲ್ಲ, ಧರ್ಮ ಅಲ್ಲ, ವಿದ್ಯೆಯಲ್ಲೇ ರಮಿಸಿರೋದು. ಬ್ರಹ್ಮಜ್ಞಾನ ಪಡ್ಕೊಳ್ಳೋದ್ರಾಗೆ ರಮಿಸಿ ಶಿವನಲ್ಲಿ ಶಿವನನ್ನು ಅರಿಯುವುದು, ಶಿವನತ್ತ ಹರಿಯುವುದು, ಶಿವನಲ್ಲಿ ಬೆರೆಯುವುದು, ಶಿವಸ್ವರೂಪನೇ ತಾನಾಗುವುದು. ಎಂತ ಶಿವ ಅಂದ್ರೆ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಶಿವಾಯ ಬ್ರಹ್ಮಣೇ ನಮಃ ಅಂತದು. ಅದಕ್ಕೆ ಇಲ್ಲಿ ನಾವು ಏನೇನ್ ಮಾಡ್ತಿರ್ತೀವಿ, ಅಜ್ಞಾನದ ಬಗ್ಗೆ ಹೆಂಗೆ ಕೆಲಸ ಮಾಡ್ತದಿದು ಅನ್ನೋದು ತಿಳ್ಕೊಳ್ಳೋದ್ರ ಜೊತೆಗೆ ಮೊದಲು ಜ್ಞಾನ ಅಂದ್ರೆ ಏನು ಅನ್ನೋದು ಚಂದ ತಿಳ್ಕೋಬೇಕು. ಜ್ಞಾನ ಅಂತಂದ್ರೆ ಏನು ಅಂತಂದ್ರ ಕೆಲವೊಬ್ರು ಬ್ರಹ್ಮನನ್ನ ಭಾರಿ ವರ್ಣನೆ ಮಾಡ್ತಿರ್ತಾರೆ. ಬ್ರಹ್ಮ ಹಂಗದನ, ಬ್ರಹ್ಮ ಹಿಂಗದನ, ಬ್ರಹ್ಮನ ವರ್ಣನೆ ಅಪರಿಮಿತವಾಗಿ ವರ್ಣನೆ ಮಾಡ್ತಾರೆ. ಬ್ರಹ್ಮನ ವರ್ಣನೆ ಜ್ಞಾನವಲ್ಲ. ಮತ್ತೆ ಜೀವ ಆತ್ಮದ ಬಗ್ಗೆನೂ ಭಯಂಕರ ವರ್ಣನೆ ಮಾಡ್ತಿರ್ತಾರೆ, ಅದನ್ನು ಜ್ಞಾನ ಅಲ್ಲ. ಯಾವುದು ಜ್ಞಾನ ಅಂತಂದ್ರೆ ಜೀವೋ ಬ್ರಹ್ಮ ಇವ ನಾಪರಹ, ಈ ಜೀವನೇ ಬ್ರಹ್ಮನಾಗಿದ್ದಾನೆ ಅನ್ನೋದೇನು ತಿಳ್ಕೊತೀವಲ್ಲ ಅದಕ್ಕೆ ಜ್ಞಾನ ಅಂತ. ಬರೀ ಬ್ರಹ್ಮನ ವರ್ಣನೆ ಮಾಡಿ ತಗೊಂಡು ಏನ್ ಮಾಡ್ಬೇಕು, ಇದು ಆತ್ಮದ ವರ್ಣನೆ ಮಾಡಿ ತಗೊಂಡು ಏನ್ ಮಾಡ್ಬೇಕು, ಅವೆರಡು ವರ್ಣನೆಗಳು ಸುಮ್ಮನೆ ತಿಳ್ಕೊಳ್ಳೋಕಷ್ಟೇ. ಆದ್ರೆ ಜೀವನೇ ಬ್ರಹ್ಮನಾಗಿದ್ದಾನೆ. ಈ ಬ್ರಹ್ಮಾಂಡ ಪಿಂಡಾಂಡಗಳಿವೆಲ್ಲ ಮಿಥ್ಯ. ಬ್ರಹ್ಮಾಂಡ ಪಿಂಡಾಂಡಗಳಿಗೆ ಆಧಾರವಾದ ಒಂದು ಅಖಂಡ ಚೈತನ್ಯ ಏನದಲ್ಲ, ಆ ಚೈತನ್ಯ ಒಂದೇ ಸತ್ಯ. ಮತ್ತ ಜೀವೋ ಬ್ರಹ್ಮ ಇವ ನಾಪರಹ, ಅದೇ ಶಂಕರಾಚಾರ್ಯರು ಹೇಳ್ಯಾರಲ್ಲ, ಬ್ರಹ್ಮ ಸತ್ಯ ಜಗನ್ಮಿಥ್ಯ, ಜೀವೋ ಬ್ರಹ್ಮ ಇವ ನಾಪರಹ ಅಂತೇನ್ ಹೇಳ್ಯಾರ. ಇದೇ ಜ್ಞಾನ. ಇದನ್ ಬಿಟ್ಟು ನಾವು ಉಳಿದದ್ದೆಲ್ಲ ಏನ್ ಮಾಡಿದ್ರು ಅಷ್ಟೇ ಅದ. ಅದಕ್ಕೆ ಈ ಜ್ಞಾನಕ್ಕ ಏನಾಗ್ತದ ಅನ್ನೋದು ಇನ್ನೊಂದು ದೃಷ್ಟಾಂತ ಹೇಳಿ ನಾನು ಈ ಪಾಠ ಮೊಟಕುಗೊಳಿಸ್ತೀನಿ. ಈ ಜ್ಞಾನದಿಂದ ಏನಾಗ್ತದ, ಜೀವೋ ಬ್ರಹ್ಮ ಇವ ನಾಪರಹ ಅಂದ್ರೆ ಏನು, 84 ಲಕ್ಷ ಜೀವರಾಶಿಗಳ ಒಳಗ ಇರಂತ ಚೈತನ್ಯ ಏನದ ಅದು ಬ್ರಹ್ಮ ಚೈತನ್ಯನೇ ಅದ. ನಾನು ಕೂಡ
ಆ ಬ್ರಹ್ಮ ಚೈತನ್ಯ ಸ್ವರೂಪನೇ ಅದೀನಿ, ಎಲ್ಲ ಅಷ್ಟು ನನ್ನ ಪ್ರತಿಬಿಂಬಗಳೇ ಅನ್ನಂಥದ್ದು ನಮ್ಮೊಳಗೊಂದು ಅನುಭವ ಆಗ್ಬೇಕು. ಬಿಂಬ ಸ್ವರೂಪ, ಪ್ರತಿಬಿಂಬ ಸ್ವರೂಪ ಏನಾರ ಮಾಡಿ ಇಡೀ ಬ್ರಹ್ಮಾಂಡಕ್ಕೆ ನಮ್ಮ ಸಂಬಂಧ ಇಟ್ಕೊಂಡಿರ್ಬೇಕು. ಅದನ್ನು ಬಿಟ್ಟು ನಾವು ಬೇರೆ, ಈ ಬ್ರಹ್ಮಾಂಡ ಬೇರೆ, ನಾನೇ ಬೇರೆ, ದೇವರೇ ಬೇರೆ, ಗುರುನೇ ಬೇರೆ, ಶಿಷ್ಯನೇ ಬೇರೆ, ಗಂಡನೇ ಬೇರೆ, ಹೆಂಡತಿನೇ ಬೇರೆ, ತಂದೆ ಬೇರೆ, ತಾಯಿ ಬೇರೆ, ಎಲ್ಲ ಇವೆಲ್ಲ ಬುದ್ಧಿ ಆಟಗಳು. ಎಲ್ಲ ಓಸು ಕಲಿಸಿ ಒಂದೇ ಬ್ರಹ್ಮನನ್ನು ಕಾಣುವಾಗ ಅಲ್ಲಿ ನಮಗೆ ಮೋಕ್ಷ ಆಗ್ತದೆ. ಪರಮಾತ್ಮ ಅಲ್ಲಿ ನಮಗ ತನ್ನ ಸುಖ ಕೊಡ್ತಾನೆ. ಅಲ್ಲಿ ತನಕ ಈ ಲೌಕಿಕ ಬದುಕು, ಸಂಪತ್ತು, ಸಂಬಂಧಗಳಲ್ಲಿ ನಾವೇನು ಮುಳುಗಿರ್ತೀವಿ ಅಲ್ಲಿ ತನಕ ಮೋಕ್ಷದ ಸುಖ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ರಾಜ ಇರ್ತಾನ, ಆ ರಾಜ ರಾಜ್ಯಭಾರ ಮಾಡುವಾಗ ಯಾವಾಗ ತಲೆ ಬಿಸಿ ಆಗ್ತದ, ತಲೆ ಬಿಸಿ ಆದಾಗ ಅವನೊಂದು ಕನ್ನಡಿಯ ಮನೆ ಅಂತ ಮಾಡ್ಕೊಂಡಿರ್ತಾನ. ಆ ಕನ್ನಡಿ ಮನೆಯೊಳಗ ಕನ್ನಡಿ ಹಾಕ್ಸಿರ್ತಾನಂದ್ರೆ 84 ಲಕ್ಷ ಕನ್ನಡಿಗಳು ಹಾಕ್ಸಿರ್ತಾನ. ಒಂದೊಂದು ಕನ್ನಡಿ ಮುಂದೆ ಹೋಗಿ ನಿಂತಾಗ ಒಂದೊಂದು ಆಕಾರ ಕಾಣ್ತಿರ್ತದ. ಅದು ಎತ್ತರ ಕಾಣ್ತಾನ, ಗಿಡ್ಡ ಕಾಣ್ತಾನ, ದಪ್ಪ ಕಾಣ್ತಾನ, ತೆಳ್ಳಕ್ ಕಾಣ್ತಾನ, ಏನೇನೋ ಬಣ್ಣ ಎಲ್ಲ ರೀತಿ ಕಾಣ್ತಿರ್ತಾನ. ಅವನೇನ್ ಮಾಡ್ತಾನ, ಬೇಸರ ಆದಾಗ ಒಮ್ಮ ಆ ಕನ್ನಡಿ ಮನೆ ಒಳಗೆ ಹೋಗಿ ಒಂದು ಕನ್ನಡಿ ಮುಂದೆ ನಿಂದಿರ್ತಾನ. ಅಲ್ಲಿ ಒಂದು ಅವನಿಗೆ ಆಕಾರ ಕಾಣ್ತದ. ಇನ್ನೊಂದು ಕನ್ನಡಿ ಮುಂದೆ ಹೋಗ್ತಾನ, ಅಲ್ಲೊಂದು ಅವನ ಪ್ರತಿಬಿಂಬ ಆಕಾರ ಕಾಣ್ತದ. ಅವೆಲ್ಲ ನೋಡಿ ಅವ ಸಂತೋಷ ಪಡ್ತಿರ್ತಾನ, ಅವನು ಖುಷಿ ಪಡ್ತಿರ್ತಾನೆ. ಅವ ಖುಷಿ ಪಟ್ಟು ಹೊರಗೆ ಬರ್ತಾನೆ. ಹೊರಗೆ ಬಂದ ಮೇಲೆ ಕೊಂಡಿ ಹಾಕೊಂಡು ಹೋಗ್ಬಿಡ್ತಾನೆ. ಒಂದು ದಿನ ಏನಾಗ್ತದ, ರಾಜ ಹೊರಗೆ ಹೋಗ ಕೊಂಡಿ ಹಾಕೋದು ಮರ್ತು ಬಿಡ್ತಾನೆ. ಹೊರಗೆ ಹೋಗ ಕೊಂಡಿ ಹಾಕೋದು ಮರ್ತದಕ್ಕೆ ಏನಾಯ್ತು, ಆ ಅರಮನೆ ರಾಜನ ಒಂದು ನಾಯಿ ಏನಿರ್ತದ, ನಾಯಿ ಅದ್ರೊಳಗೆ ಹೊಕ್ಕೊಂಡ್ಬಿಡ್ತದ. ನಾಯಿ ಅದ್ರೊಳಗೆ ಹೊಕ್ಕೊಂಡು ಕೂಡ್ಲೇನೆ ಏನಾಗ್ಬಿಡ್ತು, ನಾಯಿ ಎದೆ ಹೊಡ್ಕೊಂಡ್ಬಿಡ್ತು. ಎಂಥ ರಾಜ ಇವನು, ನನಗೊಬ್ಬನಿಗೆ ಸಾಕ್ಯಾನಂತ ತಿಳ್ಕೊಂಡಿದ್ದೆ, ಎಷ್ಟು ಲಕ್ಷ ನಾಯಿಗಳು ಸಾಕ್ಯಾನಲ್ಲಪ್ಪ ಇವ ಅಂತೇಳಿ ಅಷ್ಟೊಂದು ನಾಯಿಗಳಿಗೆ ನೋಡಿ ಇದು ಅಂಜ್ಕೊಂಡ್ಬಿಡ್ತು. ಇಷ್ಟು ನಾಯಿ ಈ ಅರಮನೆಗಿದ್ದು ಅಂತಂದ್ರ ನಾನು ಹೆಂಗ್ ಬದುಕ್ತೀನಿ ಅಂತ ಅದಕ್ಕೆ ಚಿಂತೆ ಆಯ್ತು, ದುಃಖ ಆಯ್ತು, ಭಯ ಆಯ್ತು, ಏನೆಲ್ಲ ಆಯ್ತು. ಆವಾಗ ಅದು ಬೊಗಳಲಕ್ಕೆ ಚಾಲು ಮಾಡ್ತು. ಇದು ಒಂದು ಬೊಗಳಿದ್ರೆ 84 ಲಕ್ಷ ನಾಯಿಗಳು ಬೊಗಳೆಲ್ಲ ಕತ್ತಿಬಿಟ್ಟು, ಆ ಕಡೆ ಅವು ಬೊಗಳುತ್ತೋ, ಈ ಕಡೆ ಬೊಗಳು, ಅವು ಬೊಗಳು, ಇವು ಬೊಗಳು. ಇವು ಬೊಗಳದ್ರ ಏನಾಗ್ಬಿಡ್ತು, ಈ ನಾಯಿ ಉಸಿರುಗಟ್ಟಿ ಸಾಯಂಗಾಗಿ ಬಿದ್ದು ತಲೆ ಸುತ್ತಿ ಬಿದ್ದು ಸತ್ತು ಹೋಗಿಬಿಡುತ್ತೆ. ಅದಕ್ಕೆ ಒದರಕ್ಕೆ ಶಕ್ತಿ ಇರ್ಲಾರ್ದಂಗೆ ಆಗಿ ಹೋಗ್ಬಿಡುತ್ತೆ. ಇಲ್ಲಿ ಏನು ಹೇಳಬೇಕಾಗಿರೋ ತಾತ್ಪರ್ಯ ಅಂತಂದ್ರೆ, 84 ಲಕ್ಷ ಜೀವರಾಶಿಗಳೊಳಗಿರುವಂತ ಏನು ಚೈತನ್ಯ ಅದ, ಆ ಚೈತನ್ಯ ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅಂತೇಳಿ ಅಖಂಡ ಭಾವ ತಾಳಿದ್ದಕ್ಕ ಏನಾಗ್ತದ, ಆನಂದ ಉಂಟಾಗ್ತದ, ಮೋಕ್ಷ ಉಂಟಾಗ್ತದ, ದುಃಖ, ಚಿಂತೆ, ಭಯ ಎಲ್ಲ ಹೊಂಟು ಹೋಗ್ಬಿಡ್ತದ. ಇದು ಬರೇ ನಾವು ಅಜ್ಞಾನ, ಆವರಣ, ವಿಕ್ಷೇಪ ಅನ್ಕೋತ ಕುಂತ್ರ ಆಗಂಗಿಲ್ಲ. ಇದು ಪ್ರಾಕ್ಟಿಕಲ್ ಆಗಿ ನಾವು ಅನುಭವಿಸಬೇಕು, ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಕಟ್ಟುಕೊಂಡು ಹೆಂಡತಿ ಸಂಗತಿ ಹೆಂಗಿರ್ಬೇಕು ಅನ್ನೋದು ಗೊತ್ತಾಗ್ಲಾರ್ದವ್ರು ನಾವು ಬ್ರಹ್ಮಜ್ಞಾನ ಮಾತಾಡ್ತಿರ್ತೀವಿ. ಮೊದಲು ಕಟ್ಕೊಂಡು ಹೆಂಡತಿ ಬಲ್ಲಿ ಬ್ರಹ್ಮನನ್ನ ಕಾಣಂತ ಗುಣ, ಹುಟ್ಟಿದ ಮಕ್ಕಳ ಬಲ್ಲಿ ಬ್ರಹ್ಮನನ್ನ ಕಾಣಂತ ಗುಣ. ಈ ಸಂಸಾರಕ್ಕೆ ಪರಮಾತ್ಮ ನಮ್ಗೆ ಏನು ಭೋಗಗಳು ಕೊಟ್ಟಾನ ಅದ್ರಾಗ ಬ್ರಹ್ಮನನ್ನ ಕಾಣಂತ ಗುಣ. ಸ್ಟೆಪ್ ಬೈ ಸ್ಟೆಪ್ ನಾವು ಮಾಡ್ಕೊತ ಅನುಭವಿಸ್ಕೊತ ಹೋಗ್ಬೇಕು. ಅಕ್ಕಪಕ್ಕದವರಲ್ಲಿ ಈ ದೇಶ ಬೇರೆ ದೇಶ, ಈ ಓಣಿ ಬೇರೆ ಓಣಿ, ಸ್ಟೆಪ್ ಬೈ ಸ್ಟೆಪ್ ಎಲ್ಲಾ ಕಡೆ ಬ್ರಹ್ಮನನ್ನ ಬರೀ ಚೈತನ್ಯ ವಸ್ತುಗಳು ಅಷ್ಟೇ ಇಲ್ಲ, ಎಲ್ಲ ಜಡ ವಸ್ತುಗಳಲ್ಲಿ ಅವನನ್ನೇ ಕಾಣಬೇಕು. ಇಲ್ಲಿ ಏನಾಯ್ತು, ರಾಜ ಖುಷಿ ಪಡ್ತಿದ್ದ. ರಾಜಗೆ ಖುಷಿ ಯಾಕೆ ಆತಿತ್ತು ಅಂತಂದ್ರೆ, ಆ ಕನ್ನಡಿ ಒಳಗಿರುವಂತ ಪ್ರತಿಬಿಂಬ ಯಾರ್ದು ಅಲ್ಲ, ಅದು ನಂದೇ ಪ್ರತಿಬಿಂಬ ಅಂತ ಅವನು ತಿಳ್ಕೊಂಡದ್ದಕ್ಕ ಆ ರಾಜಗ ಖುಷಿ ಆಗ್ತಿತ್ತು, ಸಂತೋಷ ಪಡ್ತಿದ್ದ, ದುಃಖ ನಿವೃತ್ತಿ ಆಗ್ತಿತ್ತು, ಮೋಕ್ಷ ಆಗ್ತಿತ್ತು, ಪರಮಾನಂದ ಪ್ರಾಪ್ತಿ ಹೊಂದುತ್ತಿದ್ದ. ಅಲ್ಲಿ ಇಲ್ಲಿ ಏನಾಯ್ತು, ನಾಯಿ ಏನಾಯ್ತು, ಅದ್ರೊಳಗಿರುವ ನಾಯಿಗಳೇ ಬೇರೆ, ನಾನೇ ಬೇರೆ ಅಂತೇಳಿ ಭೇದ ಭಾವ ಇತ್ತಲ್ಲ. ಈ ಭೇದ ಭಾವದ ಕಾರಣ ಏನಾಯ್ತು, ಆ ನಾಯಿಗೆ ದುಃಖ, ಚಿಂತೆ, ಭಯ ಆಗಿ ಒದರಿ ಆ ಭೇದ ಭಾವ ಇದ್ದಂತ ನಾಯಿ ಸತ್ತು ಹೋಗ್ಬಿಡ್ತು.
ನಿರರ್ಥಕವಾಗಿ ಸತ್ತು ಹೋಗ್ಬಿಡ್ತು. ಯಾವುದು ಇದು ಭೇದ ಭಾವ ಅದ, ಎಲ್ಲಿ ನಮಗೆ ಭೇದ ಭಾವ ಅದ ಅಲ್ಲಿ ನಮ್ಮದು ಅಜ್ಞಾನ ಕೆಲಸ ಮಾಡ್ಲಕತ್ತದ. ದೇವರೇ ಬೇರೆ, ಭಕ್ತನೇ ಬೇರೆ, ಗುರುನೇ ಬೇರೆ, ಶಿಷ್ಯನೇ ಬೇರೆ, ಅದು ಬೇರೆ ಇದು ಬೇರೆ, ನಾನೇ ಬೇರೆ, 84 ಲಕ್ಷ ಜೀವರಾಶಿಗಳೊಳಗೆ ನಾನೇ ಬೇರೆ, ಅವೇ ಬೇರೆ. ಈ ಭೇದ ಭಾವದ ಕಾರಣ ಒಂದನೇ ಸ್ಟೆಪ್ ಒಳಗೆ ಅಜ್ಞಾನ. ನಾನು ಇನ್ನೊಂದು ವ್ಯಕ್ತಿಯನ್ನ, ಇನ್ನೊಂದು ವಸ್ತುವನ್ನ, ಇನ್ನೊಂದು ಚೈತನ್ಯವನ್ನ ನನ್ನಿಂದ ಭಿನ್ನವಾಗಿ ಯಾವಾಗ ನೋಡ್ಲಕತ್ತೀನಿ ಅಂದಾಗ ಒಂದೆರಡು ತಲೆಗೆ ಬಿಟ್ಕೋಬೇಕು. ನಮ್ಮದ್ ನಾವೇ ಹೊಡ್ಕೋಬೇಕು, ಮಂದಿ ಹೊಡೆದ್ರೆ ನಡೆಯಂಗಿಲ್ಲ. ನಾನೇನ್ ಮಾಡ್ಕೊಳಕತ್ತೀನಿ, ಅಜ್ಞಾನದಾಗ ಅದೀನಿ ಅಂತ ತಿಳ್ಕೊಂಡು ಎಚ್ಚರ ಆಗಬೇಕು. ಅದನ್ನ ಬಿಟ್ಟು ಅಜ್ಞಾನದಾಗೆ ಇದ್ರಿ ಅಂತಂದ್ರೆ ಅದು ಮುಂದಿನ ಸ್ಟೆಪ್ಪಿಗೆ ಕರ್ಕೊಂಡು ಹೋಗ್ತದ. ಏನ್ ಕರ್ಕೊಂಡು ಹೋಗ್ತದ? ಅಜ್ಞಾನನೇ ಮುಂದಿನ ಎರಡನೇ ಸ್ಟೆಪ್. ಒಂದನೇ ಸ್ಟೆಪ್ ಅಜ್ಞಾನ, ಎರಡನೇ ಸ್ಟೆಪ್ ಭೇದ ಭಾವ. ಆ ಭೇದ ಭಾವ ಮಾಡಿದ ಮೇಲೆ ಆ ಭೇದ ಭಾವದಲ್ಲಿ ನಮಗೇನು ಬೇರೆ ಬೇರೆ ವಸ್ತುಗಳು, ಬೇರೆ ಬೇರೆ ವ್ಯಕ್ತಿಗಳು, ಬೇರೆ ಬೇರೆ ಜೀವಿಗಳು, ಬೇರೆ ಬೇರೆ ಪ್ರಸಂಗಗಳು ಏನು ಉಂಟಾಗ್ತವ, ಕಾಲ ದೇಶ ಎಲ್ಲ ಇಟ್ಕೊಂಡು ಅದರೊಳಗೆ ನಾವೇನು ಹುಡುಕ್ತೀವಿ? ಮೂರನೇ ಸ್ಟೆಪ್ ಏನು? ಅನುಕೂಲ ಪ್ರತಿಕೂಲ. ಅನುಕೂಲ ಯಾವದವ ಅವಿಷ್ಟಕ್ಕೆ ನಾವು ಫೇವರ್ ಆಗ್ತೀವಿ, ಅವುಗಳ ಪರ ಆಗ್ತೀವಿ. ನಮಗೆ ಈ ಜಗತ್ತಿನಾಗ ಪ್ರತಿಕೂಲ ಇರೋಂಥದ್ರ ಜೊತೆಗೆ ನಾವೇನಾಗ್ತೀವಿ? ದೂರ ಆಗ್ತೀವಿ. ಪರ ಮತ್ತು ದೂರ ಆಗದ ಗುಣ ಅನುಕೂಲ ಪ್ರತಿಕೂಲ ಕಂಡುಹಿಡಿತೀವಿ, ಅದರೊಳಗೆ ಹುಡುಕ್ತೀವಿ ನಾವು. ಪ್ರತಿಕೂಲದೊಳಗೂ ಅದೇ ಬ್ರಹ್ಮದನ, ಅಲ್ಲಿನೂ ನಾನೇ ಅದೀನಿ, ಅನುಕೂಲದಾಗೂ ನಾನೇ ಅದೀನಿ. ಅಖಂಡ ಭಾವ ತಾಳಬೇಕು. ಮುಂದೆ ಅನುಕೂಲ ಪ್ರತಿಕೂಲ ಆದ್ಮೇಲೆ ಅನುಕೂಲ ಇದ್ದಲ್ಲಿ ರಾಗ, ಪ್ರತಿಕೂಲ ಇದ್ದಲ್ಲಿ ದ್ವೇಷ. ಇದೇ ಅಜ್ಞಾನ ಮಾಡುವ ಕೆಲಸ. ಒಬ್ಬರಿಗೆ ಕಣ್ಣಿಗೆ ಸುಣ್ಣ, ಒಬ್ಬರ ಕಣ್ಣಿಗೆ ಬೆಣ್ಣೆ ಅಂತಾರಲ್ಲ, ಇದು ಅಜ್ಞಾನದ ಕೆಲಸ. ಭೇದ ಭಾವದಿಂದ ಇದೇನಂತ ರಾಗ ದ್ವೇಷ. ರಾಗ ಇದ್ದಲ್ಲಿ ಏನ್ ಮಾಡ್ತೀವಿ? ಪುಣ್ಯದ ಕೆಲಸ ಮಾಡ್ಲಕ್ಕೆ ಹೋಗ್ತೀವಿ. ದ್ವೇಷ ಇದ್ದಲ್ಲಿ ಪಾಪದ ಕೆಲಸ ಮಾಡ್ತೀವಿ. ಪಾಪ ಪುಣ್ಯ ಯಾಕೆ ಮಾಡ್ತೀವಿ ಅಂದ್ರೆ ಅಜ್ಞಾನಿಗಳಿದ್ದಕ್ಕೆ ಪುಣ್ಯ ಮಾಡ್ತೀವಿ, ಅಜ್ಞಾನಿಗಳಿದ್ದಕ್ಕೆ ಪಾಪ ಮಾಡ್ತೀವಿ. ಪುಣ್ಯ ಮಾಡೋದನ್ನು ಏನು ಒಳ್ಳೇದಲ್ಲ, ಪಾಪ ಮಾಡೋದನ್ನು ಏನು ಒಳ್ಳೇದಲ್ಲ. ಒಂದು ಬಂಗಾರದ ಬೇಡಿ, ಇನ್ನ ಒಂದು ಕಬ್ಬಿಣದ ಬೇಡಿ. ಅವುಗಳಿಂದ ಉಂಟಾಗುವ ಸುಖ ದುಃಖಗಳನ್ನ ನಾವೇ ಅನುಭವಿಸಬೇಕಾಗ್ತದೆ. ಅಂತ ಪುಣ್ಯ ಮಾಡೋದೇನು ಅಂತದಿಲ್ಲ, ಪಾಪ ಅಂತೂ ಮಾಡೇಬಾರದು. ಎರಡೂ ಅವು ನಾವೇ ಅನುಭವಿಸ್ಲಿಕ್ಕೆ ಬರಬೇಕಾಗ್ತದೆ. ಒಂದು ಸುಖ, ಒಂದು ದುಃಖ. ಯಾಕೆ ಪಾಪ ಪುಣ್ಯ ಅಂತಾರ ಅಂದ್ರೆ ನಾನು ಅನ್ನೋದು ಇಟ್ಕೊಂಡು ಮಾಡಿರ್ತೇವಲ್ಲ, ಅದಕ್ಕೆ ಪಾಪ ಪುಣ್ಯ ಅಂತಾರೆ. ಅಖಂಡ ಭಾವದಿಂದ, ನಿರ್ಮಲ ಅಂತಃಕರಣದಿಂದ ಮಾಡಿದ್ದದು ಪಾಪನೂ ಅಲ್ಲ, ಪುಣ್ಯನೂ ಅಲ್ಲ. ನಿಶ್ಚಲ ಚಿತ್ತ, ನಿರ್ಮಲ ಚಿತ್ತ, ನಿಷ್ಕಾಮ ಚಿತ್ತ, ನಿಷ್ಕಾಮ ಏನಂತೇಳಿ ಕರ್ಮ, ನಿಷ್ಕಾಮ ಉಪಾಸನೆಗಳಿಂದ ಮಾಡಿದ್ದದು ಪಾಪನೂ ಆಗಲ್ಲ, ಪುಣ್ಯನೂ ಆಗಲ್ಲ. ಸಕಾಮ ಕರ್ಮ, ಸಕಾಮ ಉಪಾಸನೆಗಳಿಂದ ಮಾಡಿದ್ದಕ್ಕದು ಪಾಪ ಪುಣ್ಯ ಅನಿಸ್ಕೊಂಡಿರ್ತದೆ. ಅದರಿಂದ ಫಲಗಳು ಬರ್ತಾವ. ಮಾಡಿದ ಪಾಪ ಕಾಯ ವಾಚ ಮನಸ ನಾವೇನ್ ಮಾಡಿರ್ತೀವಿ ಅದರ ಫಲಗಳೇ ಸುಖ ದುಃಖಗಳು. ಆ ಮಾಡಿದ ಪಾಪ ಪುಣ್ಯದ ಸುಖ ದುಃಖಗಳನ್ನು ಅನುಭವಿಸಬೇಕು ಅಂತಂದ್ರೆ ಆಯುಷ್ಯ ಬೇಕಲ್ಲ. ಅಷ್ಟೊಂದು ಮಾಡಿಟ್ಟಿರ್ತೀವಿ. ಅದಕ್ಕೇನಾಗ್ತದೆ? ಆಯುಷ್ಯ ಇರೋ ತನಕ ಅದನ್ನ ಅನುಭವಿಸ್ತಿರ್ತೀವಿ. ಆಯುಷ್ಯ ತೀರ್ತಂತಂದ್ರೆ ಅದು ನಮಗೂ ಸಂಚಿತ ಕರ್ಮದ ಅಕೌಂಟ್ನಾಗ ಹೋಗಿ ಸೇರ್ಕೊಂಡ್ಬಿಡ್ತದೆ. ಹಿಂಗೆ 84 ಲಕ್ಷ ಜೀವರಾಶಿಗಳ ಯೋನಿಗೊಳಗೆ ದಾಟ್ತಾ ಅವುಗಳ ಭೋಗ ಸುಖ ದುಃಖಗಳನ್ನು ಅನುಭವಿಸ್ಕೋತ ಹಿಂಗೇ ತಿರುಗ್ತಿರ್ತೀವಿ. ಭವಚಕ್ರ. ಈ ಚಕ್ರದಿಂದ ನಾವು ಪಾರಾಗಬೇಕಾದ್ರೆ ಸದ್ಗುರುವಿಗೆ ಶರಣಾಗತರಾಗಬೇಕು. ಜೀವನದಲ್ಲಿ ಒಂದು ಅಭಿಪ್ಸೆ ಅಂದ್ರೆ ಅತ್ಯಂತ ಶ್ರೇಷ್ಠವಾದ ಗುರಿ. ಈ ಮೋಕ್ಷ ಪಡ್ಕೋತೀನಿ, ಈ ಜನ್ಮ ಬಿಡಂಗಿಲ್ಲ, ಈ ಜನ್ಮ ಬಳಿಕಿಲ್ಲ ತಕ್ಕ ಮಾದೇವಿ ಹೇಳ್ತಾಳೆ. ಮತ್ತೀ ಜನ್ಮ ಸಿಗಂಗಿಲ್ಲ, ಯಾವಾಗ ಸಿಗ್ತದೋ ಯಾವಾಗ ಬಿಡ್ತದೋ ಗೊತ್ತಿಲ್ಲ, ಇದೇ ಜನ್ಮದಾಗ ನಾನು ಈ ಮೋಕ್ಷವನ್ನು ಪಡ್ಕೋತೀನಿ ಅನ್ನಂಥದ್ದು ಅಭಿಪ್ಸೆ ಇರಬೇಕು. ಸತತ ಪ್ರಯತ್ನ ಇರಬೇಕು. ಸತತ ಪ್ರಯತ್ನ ಇರಬೇಕು. ಪ್ರಯತ್ನದ ಜೊತೆಗೆ ಸದ್ಗುರುನಾಥನಿಗೆ ಸಮಗ್ರ ಶರಣಾಗತಿ ಇರಬೇಕು. ಇವು ಮೂರು ನಮ್ಮ ಕೈಯೊಳಗದವ. ಶರಣಾಗತಿ ಸದ್ಗುರು ಹ್ಯಾಂಗ ಹೇಳ್ತಾನ ಹಂಗ ಅನುವಿನಿಂದ ಶ್ರವಣ ಮಾಡಬೇಕು. ಆ ಸದ್ಗುರುನಾಥನ ಸ್ಥಾನ, ಅಂಗ, ಆಪ್ತ,
ಅದೇನು ಸದ್ಭಾವ ಸೇವೆಗಳನ್ನು ಮಾಡಿ ಸದ್ಗುರುನಾಥನನ್ನ ಸಂತೋಷವಾಗಿ ಇಟ್ಟುಕೊಂಡು ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಸದ್ಗುರುವಿನಲ್ಲಿ ಸಮಗ್ರ ಶರಣಾಗತಿ, ಸತತ ಪ್ರಯತ್ನ, ಅಭಿಪ್ಸೆ ಇವಿಷ್ಟು ನಮ್ಮ ಕೈ ಒಳಗದವ. ಇವು ಮೂರನ್ನ ನಾವು ಮಾಡ್ಕೋತ ಹೋದೆವಂತಂದ್ರೆ ಆ ಪರಮಾತ್ಮನ ಕಾರುಣ್ಯ ಅನ್ನೋದು ಇಳಿದು ಬರ್ಲಕ್ಕೆ ತಯಾರದ. ಆದ್ರೆ ನಮ್ಮಲ್ಲಿರುವ ಶರಣಾಗತಿ ಸರಿಗಿಲ್ಲ, ನಮ್ಮಲ್ಲಿರುವ ಅಭಿಪ್ಸೆಗಳು ಸರಿಗಿಲ್ಲ, ನಮ್ಮಲ್ಲಿರುವ ಪ್ರಯತ್ನಗಳು ಸರಿಗಿಲ್ಲ. ಅದಕ್ಕೆ ಅದೇನಾಗ್ಯದ, ಅಲ್ಲೇ ನಿಂತದ, ಅದು ಮೇಲೆ ನಿಂತದ. ನಾವಿಲ್ಲ ಕೆಳಗ ಒದ್ದಾಡ್ಲಕತ್ತೀವಿ, ಇದೇ ಹೊಲಸಿನಾಗ ಒದ್ದಾಡ್ಲಕತ್ತೀವಿ. ಈ ಮೂರನ್ನು ನಾವು ಸರಿಯಾಗಿ ಯಾವಾಗ ಮಾಡ್ತೀವಿ, ನಾವು 1 ಹೆಜ್ಜೆ ಇಟ್ರೆ ಆತ 10 ಹೆಜ್ಜೆ ಇಟ್ಟು ಮುಂದಕ್ಕೆ ಬರ್ತಾನ. ಅವನ ಮೋಕ್ಷ ಕೊಡ್ಲೇಬೇಕಂತ ಕಾಯ್ಕೊಂಡು ಕೂತಾನ. ಅದನ್ನ ತಗೊಳ್ಳಂತ ಯೋಗ್ಯತೆ ನಮ್ಮಲ್ಲಿ ಇನ್ನೂ ಪರಿಪಕ್ವ ಆಗ್ಲಾರ್ದಕ್ಕ ಆ ಮೋಕ್ಷ ಕಾಯ್ಲಕತ್ತದ. ಪ್ರತಿಯೊಬ್ಬರಿಗೆ ಮೋಕ್ಷ ಈ ಒಂದು ವಿಚಾರ ಸಾಗರದ ವಿಚಾರ ಆಗಲಿ, ಪರಮಾನುಭವ ಬೋಧೆ ಆಗಲಿ, ನಾವು ಸರಿಯಾಗಿ ಪರ್ಫೆಕ್ಟ್ ಆಗಿ ನಾವು ನಿಜಗೊಂಡ್ರ ಶಾಸ್ತ್ರ ಯಾವುದರ ಒಂದು ಹಿಡಿದು ಶ್ರದ್ಧೆಯಿಂದ ಚೆನ್ನಾಗಿ ನಾವು ಅದನ್ನ ನೀರು ಮಾಡಿದಂಗ ಮಾಡಿ ನಮ್ಮ ಜೀವನದೊಳಗ ಅಳವಡಿಸಿಕೊಂಡು ಜಳಕ ಮಾಡಿ ಒಳಗನು ನೀರ ಹೊರಗನು ನೀರ ಮಾಡಂಗ ಮಾಡಿದೆವಂತಂದ್ರ ಆವಾಗ ಮೋಕ್ಷ ಅಂಗೈ ನೆಲ್ಲಿಕಾಯಿ ಆಗಿ ಅತ್ಯಂತ ಸರಳವಾಗಿ ನಾವು ಪರಮಾನಂದ ಪ್ರಾಪ್ತಿ ಹೊಂದುತ್ತೀವಿ. ಅದು ಏನ್ ಲಾಸ್ಟಿಗೆ ಏನಾಗ್ತದೋ ಯಾವಾಗ ಆಗ್ತದೋ, ಬಟ್ ಈ ಪಾಠ ಹೇಳುವಾಗ ಏನು ಸಂತೋಷ ಪಡ್ತೀವಿ, ಖುಷಿ ಪಡ್ತೀವಿ, ಇಲ್ಲೇನು ಮೋಕ್ಷದ ಸುಖ ಅನುಭವಿಸ್ತೀವಿ, ಇದನ್ನೇ ಶಾಶ್ವತವಾಗಿ ನಿಲ್ಲುವಂತೆ ಪ್ರಯತ್ನ ಮಾಡ್ಬೇಕಾದ್ರೆ ಇದೇ ಭಾವದೊಳಗೆ ನಾವು ಮತ್ತೆ ಈ ಸತ್ಸಂಗ ಮುಗಿದ ಮೇಲೂ ಇದೇ ಭಾವದೊಳಗೆ ಜೀವನ ಮಾಡಿದೆವಂತಂದ್ರೆ ಆಟೋಮೆಟಿಕ್ ನಮಗೆ ಮೋಕ್ಷ ನಮ್ಮ ಸತ್ಯದ ನಿಲುವು ಗೊತ್ತಾಗಿ ಆ ನಿಲುವಿನೊಳಗೆ ಉಳಿಯುವಂಥದ್ದಾಗ್ತದೆ. ಅದಕ್ಕೆ ನಮ್ಮ ಪ್ರಯತ್ನ ಸತತವಾಗಿರ್ಬೇಕು. ಬರೀ ಸತ್ಸಂಗ ನಡೆದಾಗ ಅಷ್ಟೇ ಇದ್ದು ಹೊರಗಾದ್ಮೇಲೆ ನಾವು ಮತ್ತೆ ಬೇರೆ ರೀತಿ ಅಂದರು ಸುಂದರು ಬಾಹರು ಬಂದರು ಅಂತ ಹೊರಗಾದ್ಮೇಲೆ ಮತ್ತೆ ಬಂದರುಗಳು ಮಂಗನಂಗ ಆಗಬಾರ್ದು. ಒಳಗಿದ್ದಾಗ ಅಷ್ಟೇ ಸುಂದರ ಇದ್ರೆ ಬಾಹರ್ ಬಿ ಸುಂದರ, ಹೊರಗೂ ಸುಂದರವಾಗಿದ್ದೇವೆ ಅಂತಂದ್ರೆ ನಮಗೆ ಮೋಕ್ಷ ಅನ್ನೋದು ಎಲ್ಲಿ ಹೋಗಂಗಿಲ್ಲ. ನಮ್ಮದೇನೋ ಸ್ವರಾಜ್ಯ ಅದೆಂತದ ಹೇಳ್ತಾರಲ್ರಿ, ನಮ್ಮ ಹಕ್ಕು ಅಂತೇಳಿ, ಹಂಗ ಮೋಕ್ಷನು ನಮ್ಮ ಹಕ್ಕು ನಮ್ಗೆ ಖಂಡಿತ ಸಿಕ್ಕೇ ಸಿಗ್ತದ. ನಮ್ಮ ಆಜನ್ಮ ಸಿದ್ಧ ಹಕ್ಕು ಅನ್ನಂಗ ಮೋಕ್ಷನು ನಮ್ಮ ಆಜನ್ಮ ಸಿದ್ಧ ಹಕ್ಕೇ ಅದ. ಆ ಹಕ್ಕನ್ನು ನಾವು ಈ ಸಾರಿ ಪಡ್ಕೋಬೇಕಾದ್ರೆ ಕರ್ತವ್ಯಗಳನ್ನ ಸಾಧನೆಗಳನ್ನ ಸರಿಯಾಗಿ ಮಾಡಬೇಕು. ನೀವೆಲ್ಲರೂ ಅದೇ ಮಾರ್ಗದಾಗದಿರಿ. ಇಡೀ ಜಗತ್ತಿನಾಗ ಎಲ್ಲರೇ ಮೋಕ್ಷ ಪಡ್ಕೊಳ್ಳೋದ್ರಾಗ ಫಾಸ್ಟ್ ಯಾರದಾರಪ್ಪ ಅಂತಂದ್ರೆ ಓಂ ನಮ ಶಿವಾಯ ಬಳಗದವ್ರು ಅದಾರ ಅಂತ ಇದನ್ನು ಗಂಟಾ ಘೋಷವಾಗಿ ಹೇಳ್ತೀನಿ ನಾನು. ಯಾಕಂದ್ರೆ ನೀವು ಸ್ವಚ್ಛ ಶುದ್ಧ ಬ್ರಹ್ಮರದಿರಿ. ನಿಮ್ಮಲ್ಲಿ ಬಂದು ಕೂತದ್ದಕ್ಕೆ ನಮಗೆ ಶಾಸ್ತ್ರಜ್ಞಾನ ಇರ್ಬೋದು, ಆದ್ರೆ ಒಂದು ತವ್ರ ಮನೆಗೆ ಬಂದು ಹೆಣ್ಮಗಳಿಗೆ ಎಷ್ಟು ಖುಷಿಯಾಗಿ ಆನಂದವಾಗಿ ನಿಶ್ಚಿಂತೆಯಾಗಿ ನಿರಾಳವಾಗಿ ಹಂಗಿರ್ತಾಳ. ನನಗಂತೂ ಹಂಗಾಗ್ಯದ, ತವ್ರ ಮನೆಗೆ ಬಂದು ಸೇರಿದಂಗೆ ಆಗ್ಯದ. ನಿಮ್ಮೆಲ್ಲರ ಜೊತೆಗೆ ಸೇರಿದ್ದಕ್ಕೆ ಯಾವುದೋ ಲೌಕಿಕ ವ್ಯವಹಾರದ ಬಗ್ಗೆ ಯಾವುದೋ ಅಪೇಕ್ಷೆಗಳಿರ್ಲಾರ್ದೆ ಕೇವಲ ಮೋಕ್ಷಕ್ಕಾಗಿ ನೀವೇನು ಈ ಸಾಧನೆ ಮಾಡ್ಲಿಕ್ಕತ್ತೀರಿ. ನಿಮ್ಮೆಲ್ಲರಿಗೂ ಆ ಪರಮಾನಂದ ಪ್ರಾಪ್ತಿ ರೂಪ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಆದಷ್ಟು ಬೇಗ ಪ್ರಾಪ್ತಿ ಆಗಲಿ ಅಂತ ಹಾರೈಸುತ್ತಾ ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ರೂಪ ಸರ್ವ ದುಃಖ ನಿವೃತ್ತಿ ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ. ಓಂ ನಮಃ ಶಿವಾಯ. ಗುರುವಿಗೂ ಕೂಡ ಶರಣ ಶರಣಾರ್ಥಿಗಳು, ಅದಕ್ಕೆ ಭಕ್ತಿಯ ಪ್ರಣಾಮಗಳು. ಏನ್ ಅನುಭವ, ಏನ್ ಆನಂದ, ಏನ್ ಅನುಭವ, ಬಹಳ ಚಂದ ಹಂಚ್ಕೊಟ್ರು. ನಮಗ ದೋಷ ದರ್ಶನ ಕಾಣುತ್ತಾನ, ಈ ಪ್ರಪಂಚದೊಳಗ ನಮ್ಗೆ ದೋಷ ದರ್ಶನ ಕಾಣುತ್ತಾನ. ನನ್ನ ನಿಲುವಿನೊಳಗ ನನ್ನ ಇರುವಿಕೆ ಒಳಗೆ ಇರಕ್ಕಾಗುವುದಿಲ್ಲ. ಯಾಕಂದ್ರ ನಾನು ಈ ಮನುಷ್ಯ ಜನ್ಮ ಇಷ್ಟು ಅನುಕೂಲ ಇದ್ದಾಗ ನಾನು ತಿಳಿಯದೆ ಹೋದ್ರೆ ನಾ 84 ಜನ್ಮ ತಿರುಗೋ ಮುಂದ ಎಷ್ಟೆಂತ ಜನ್ಮಗಳು, ಎಂತೆಂತ ಕಷ್ಟ ಜನ್ಮಗಳು ಬರ್ತಾವೆ, ಎಷ್ಟು ಅನುಭವಿಸ್ಬೇಕಲ್ಲಪ್ಪ ಅನ್ನುವಂಥದ್ದನ್ನ ನಾವು ತಿಳಿಲಿಲ್ಲ. ನಮಗ ಅದ್ರ ಭಯ ಆಯ್ತು ಅಂದ್ರೆ ನಾ ಬಹಳ ಸಲ ಹೇಳ್ತೀನಿ, ಒಂದೊಂದು ಜನ್ಮಕ್ಕೆ ಬಂದಾಗ ಒಂದೊಂದು ಕಷ್ಟವನ್ನು ಅನುಭವಿಸಾಗ ನಾನು ಆ ಕಷ್ಟವನ್ನು ಅನುಭವಿಸಿ ಬಂದವನಿದ್ದೀನಲ್ಪ. ಮುಂದೆ ಒಂದು ವೇಳೆ ಈ ಜನ್ಮ ತಿಳ್ಕೊಳ್ಳೋದಾದ್ರೆ ಮತ್ತೆ ನಾನು ಇಂಥ ಕಷ್ಟಕ್ಕೆ ಬರ್ಬೇಕಲ್ಲ ಅನ್ನುವಂಥದ್ದು ನಮಗ ಭಯ ದೋಷ ಕಾಣ್ತು ಅಂದ್ರ ನಾವ್ ಏನಾಗ್ತೀವಿ ಅಂದ್ರ ಆ ರಾಜನಂಗ ಎಲ್ಲರಿಗೂ ನಾನೇ ತುಂಬ್ಕೊಂಡಿನಿ ಅನ್ನುವಂಥದ್ದು ಕನ್ನಡಗಳು ಆನಂದ ಪಡಾಕ್ ಬರ್ತದ. ಒಂದ್ ವೇಳೆ
ನನ್ನ ಇರುವಿಕೆ ಮೇಲೆ ಶ್ರದ್ಧಾ ಇಟ್ಟುಕೊಂಡೆ ಅಂದ್ರೆ ಮ್ಯಾಲ ಭಗವಂತ 100 ಹೆಜ್ಜಿಟ್ಟು ಕಾಯ್ತಾನ ಅನ್ನುವಂಥದ್ದು ಅನೇಕ ದೃಷ್ಟಾಂತ ಕೊಟ್ಟು ನಮಗ ತಾಯಿ ಮಗು ಹೆಂಗ ಏನೇನು ಹೆಂಗ ಊಟ ಮಾಡಿಸ್ತಾರ ಹಂಗ ನಮಗೂ ಕೂಡ ವೈರಾಗ್ಯ ಉಳ್ಳವರಾರಿ ಮತ್ತು ಭಕ್ತಿ ಉಳ್ಳವರಾರಿ ಮತ್ತು ಆ ಜೀವ ಮತ್ತು ಬ್ರಹ್ಮರ ಐಕ್ಯತ್ವವನ್ನೇ ತಿಳ್ಕೊಳಕ ನಮ್ಮ ಉದ್ದೇಶ ಇರಲಿ ಅನ್ನುವಂಥದ್ದನ್ನ ಬಹಳ ಒತ್ತಿಕೊಟ್ಟು ನಮ್ಗೆ ತಿಳಿಸಿಕೊಟ್ಟಂತ ಪೂಜ್ಯರ ಪಾದಕ್ಕೆ ಮಗದೊಮ್ಮೆ ಇನ್ನೊಂದಿಷ್ಟಿಂತ ಜ್ಞಾನವನ್ನು ತುಂಬಿ ನಮಗೂ ಕೂಡ ವೈರಾಗ್ಯ ಮತ್ತು ನಮಗೂ ಕೂಡ ಜೀವರಲ್ಲಿ ಭೇದ ಕಾಣದೆ ನಾನೇ ಆ ಪರಮಾತ್ಮನೇನೇನುವಂತ ಭಾವ ತುಂಬುವಂಗ ಇನ್ನಿಷ್ಟು ಅವ್ರು ದಿನ ಬಂದು ನಮ್ಗೆ ಆಶೀರ್ವಾದ ಮಾಡಲಿ ಅಂತೇಳಿ ಅವರಲ್ಲಿ ಪಾದಕ್ಕೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಶರಣಾರ್ಥಿಗಳ ಜಯ ಶುದ್ಧ ಬ್ರಹ್ಮ ಶರಣಾರ್ಥಿ ಎಲ್ಲರ ಪಾದಗಳಿಗೆ ಶರಣಾರ್ಥಿ. ಓಂ ನಮಃ ಶಿವಾಯ. ಈಗ ನಮ್ಮ ಗುಂಪಿನೊಳಗ ಅನೇಕ ಮಹಾತ್ಮರವರಂದ್ರು ಅನೇಕ ಮಹಾತ್ಮರು ಸಂತರು ಅದರ ಒಂದು ಯಾವ್ದು ಪ್ರಪಂಚದ ಗೋಜಾಗ್ಲಿ ಯಾವುದು ಇಲ್ಲದೆ ಸಹಜವಾಗಿ ನಮ್ಗೆ ಹೆಂಗ ನಮ್ಮದು ಅನ್ನೋದು ಎಲ್ಲರಲ್ಲಿ ಭಾವದ ಹಂಗ ನಮ್ಮ ತವ್ರ ಮನೆ ಇದ್ದಂಗ ಅಂತೇಳಿ ಎಲ್ಲರೂ ಒಂದು ಗುರುಗಳಿಗೂ ಕೂಡ ಒಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅವರಿಗೂ ಕೂಡ ನಾವು ಕೃತಜ್ಞತೆ ಸಲ್ಲಿಸೋಣ. ಅದೇ ನಮ್ಮಲ್ಲಿ ಎಲ್ಲರಿಗೂ ಕೂಡ ಒಂದು ಭೇದ ದೊಡ್ಡದು ಮೊದಲು ಹೇಳ್ತಾರ, ನಮ್ಮ ಸಣ್ಣ ಹಿಂದಡಿ ಹೇಳ್ತಾರ, ಯಾವೂ ಇಲ್ಲ. ಎಲ್ಲರೂ ನಮ್ಮದು ಅನ್ನುವಂತ ಭಾವ ತುಂಬಿಕೊಂಡಂತ ನಮ್ಮ ಗ್ರೂಪ್ನೊಳಗ ಇಲ್ಲಿ ನಮ್ಮವರೇ ಆದಂತ ಯಾರಪ್ಪ ಅಂದ್ರ ನಮ್ಮ ನಾಗರತ್ನ ಅಮ್ಮರು ಕೂಡ ತಮ್ಮ ಅನಿಸಿಕೆಗಳನ್ನ ಹಂಚ್ಕೋಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊತೀನಿ. ಓಂ ನಮಃ ಶಿವಾಯ. ನಾಗರತ್ನ ತಾಯ್ರ ಸ್ವರೂಪ ಅನ್ನೋದು ಬಂದಿರೋ ಬರೋದಿಲ್ಲ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ನನಗೆ ತಿಳಿದ ಒಂದು 4 ಮಾತನ್ನ ಹೇಳ್ತಾ ಇದ್ದೇನೆ. ಇವತ್ತು ಗುರುಗಳು ಪರಮಾನುಭವ ಬೋಧೆಯ 3ನೇ ಸಂಧಿಯ 10ನೇ ನುಡಿಯನ್ನ ನಮ್ಗೆಲ್ಲ ವಿವರಿಸಿ ತಿಳಿಸಿದ್ರು. ಆ ದೇವರು ಪರಮಾತ್ಮ ಇದ್ದಾನ ಅಂತಂದ್ರ ಅಲ್ಲಿ ದ್ವೈತ ಭಾವನೆ ಬರ್ತತಿ. ಇರವ ಒಬ್ಬ ನಾ ತಿಳಿಯೋ ಒಬ್ಬವ, ತಿಳಿಸ್ಕೊಳ್ಳೋ ಒಬ್ಬವ ತಿಳಿಯೋ ಒಬ್ಬವ, ನಿಮ್ಗೆ 2 ಆಕತಿ. ಅಲ್ಲಿ 2 ಎಂಬ ಭಾವನೆ ಹೋಗಿ ನಮ್ಮಲ್ಲಿ ನಾನೇ ಆ ಪರಮಾತ್ಮನಿದ್ದೇನೆ, ನಾನೇ ಆ ಬ್ರಹ್ಮನಿದ್ದೇನೆ ಅಂತ ಹೇಳಿದಾಗ ಅಲ್ಲಿ ದ್ವೈತ ಭಾವನೆ ಇರುವುದಿಲ್ಲ, ಅದ್ವೈತವೇ ಅಲ್ಲಿ ಸ್ಥಿತವಾಗ್ತತಿ. ಆತ್ಮ ಒಬ್ಬನೇ ಇದ್ದು ಪರಿಪೂರ್ಣದಾನ ಇದ್ದಾನ ಎಂಬ ಪರೋಕ್ಷ ಅಲ್ಲಿ ಜ್ಞಾನ ಆಯ್ತು. ಇಲ್ಲಿ ಕತ್ತಲು ಬೆಳಕು ಒಂದಾಗದೆ ಹೆಂಗ ಅದಾವೋ ಅಲ್ಲಿ ಅರಿವನು ಅರಿಸಿಕೊಳ್ಳೋನು 2 ಇಲ್ಲ, ಅಲ್ಲಿ ಒಂದೇ ಐತಿ. ಅರಿಯೋನು ಅರಿಸಿಕೊಳ್ಳೋ ಸ್ವಯಂ ಪ್ರಕಾಶ ಆಗ್ಯಾನ. ನಾವು ಒಬ್ಬನೇ ಇದ್ದೇನೆ ಅಂತ ಹೇಳಿ ತಿಳಿದಾಗ ಅಲ್ಲಿ ಅಪರೋಕ್ಷ ಜ್ಞಾನ ಆಗ್ತತಿ, ಅದ್ವೈತ ಜ್ಞಾನ ಆಗತಿ. ತನ್ನನ್ನ ಮರೆತೇವೆ ಅಂತ ಹೇಳುದು ಅದು ಭ್ರಾಂತಿ ಆಗೈತಿ. ಶಾಸ್ತ್ರವನ್ನ ನಿರಂತರವಾಗಿ ನಾವು ಕೇಳೋದ್ರಿಂದ, ಈ ಸತ್ಸಂಗದಲ್ಲಿ ನಾವು ನಿರಂತರವಾಗಿ ಇರುವುದರಿಂದ, ಎಲ್ಲಿವರೆಗೆ ಸತ್ಸಂಗವನ್ನು ಕೇಳಬೇಕಂತ ಕೇಳಿದಂತ ಒಬ್ಬ ಶಿಷ್ಯ ಅದು ಗುರುಗಳು ಹೇಳಿದ್ರಂತ, ನೀನು ಉಸಿರು ಇರುವವರೆಗೂ ನೀನು ಸತ್ಸಂಗದಲ್ಲಿ ಪಾತ್ರ ವಹಿಸಬೇಕು, ಶ್ರವಣವನ್ನ ನಿರಂತರವಾಗಿ ಮಾಡ್ಬೇಕು ಅಂತ ಹೇಳಿದ್ರಂತ. ಆ ಶ್ರವಣವನ್ನ ಎಷ್ಟು ಮಾಡಿದ್ರು ಕಡಿಮೆನೆ. ನಮ್ಗೆ ಹೆಂಗ್ ಶ್ರವಣ ಮಾಡ್ತೀವಿ ಹಂಗಂಗ ನಮ್ಮ ಸ್ವಸ್ವರೂಪದ ಒಂದು ನಮ್ಗ ಭಾನ ಆಗ್ತಾ ಹೋಗ್ತದೆ. ಶ್ರುತಿ ಪ್ರಮಾಣಗಳ ಆಧಾರದಿಂದ ಆ ಬ್ರಹ್ಮವೇ ನಾನಿದ್ದೀನಿ ಅಂತ ಹೇಳಿ ನಮ್ಗ ಜ್ಞಾನ ಆಗ್ತತಿ. ನಾನೇ ಆ ವಸ್ತು ಆಗೇನೆ ಅಂತ ತಿಳಿದಾಗ ನಮ್ಮಿಂದ ಆ ಭಗವಂತ ಬೇರೆ ಯಾರು ಇಲ್ಲ, ನಾನೇ ಇದ್ದೇನೆ. ಕಠಿಣವಾದ ಕಲ್ಲು ಕೂಡ ಒಂದು ಮೃದುವಾದ ಹಗ್ಗದ ಒಂದು ಮಸೆತದಿಂದ ಅದು ಕಲ್ಲು ಕೂಡ ಸವಿತೈತಿ ಅಂದಾಗ ಎಂತಹ ಒಂದು ಮೂಢರಾದ್ರೂ ಒಂದು ಕನಿಷ್ಠ ಅಧಿಕಾರಿಗಳಾದ್ರೂ ಕೂಡ ಅದನ್ನ ಶ್ರವಣ ಮಾಡ್ತಾ ಮಾಡ್ತಾ ಬಂದ್ರ ಅವರು ಕೂಡ ಆ ಬ್ರಹ್ಮನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾರ. ಅವನ ಪ್ರಕಾಶದಲ್ಲಿಯೇ ಎಲ್ಲ ವ್ಯವಹಾರ ನಡೀತಾ ಐತಿ. ಒಂದು ನಾವು ನೋಡುವುದು, ಕೇಳುವುದು, ಮೂಸುವುದು, ಸ್ಪರ್ಶ ಎಲ್ಲ ಕೂಡ ಅವನು ಇದ್ದಾಗನ ಆಗತಿ. ಅವನಿಲ್ದ ಒಂದು ಹುಲ್ಲು ಕಡ್ಡಿನೂ ಕೂಡ ಕೆಲಸಕ್ಕೆ ಸಾಧ್ಯಿಲ್ಲ. ಎಲ್ಲ ಚರಾಚರ ವಸ್ತುಗಳಲ್ಲಿಯೂ ಅವನೇ ತುಂಬಿಕೊಂಡಾನ, ನನ್ನಲ್ಲಿಯೂ ಅವನೇ ಅದಾನ. ನಾನು ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ ಎಂಬ ಒಂದು ನಮಗ ಜ್ಞಾನ ಆದಾಗ, ಭಾನ ಆದಾಗ ನಮಗ ನಮ್ಮ ಒಂದು ಈ ಜನ್ಮದ ಸಾರ್ಥಕತೆಯನ್ನ ಪಡೆಯುತ್ತೀವಿ.
ಅದನ್ನ ಅರಿಯಾಕ ಬೇರೆ ಪ್ರಕಾಶ ಬೇಕಾಗುದಿಲ್ಲ. ನಾವ ಸ್ವಯಂ ಪ್ರಕಾಶ ಆಗಿರೋದ್ರಿಂದ ಈಗ ಹಗಲಿನಲ್ಲಿ ಸೂರ್ಯನ ನೋಡ್ಬೇಕಾದ್ರೆ ನಮಗ ಬೇರೆ ಒಂದು ದೀಪದ ಅವಶ್ಯಕತೆ ಇರುವುದಿಲ್ಲ. ಆ ಸೂರ್ಯನ ಬೆಳಕಿನಲ್ಲೇ ಆ ಸೂರ್ಯನ ನೋಡ್ತೀವಿ. ಮತ್ತ ರಾತ್ರಿ ಹೊತ್ತಿನೊಳಗ ಆ ಚಂದ್ರನ ಬೆಳಕಿನಲ್ಲಿ ಬೆಳದಿಂಗಳನ್ನೇ ಆ ಚಂದ್ರನ ನೋಡ್ತೀವಿ. ಅದಕ್ಕೆ ಬೇರೊಂದು ಬೆಳಕಿನ ಅವಶ್ಯಕತೆ ಇರುವುದಿಲ್ಲ. ಹಂಗ ಈ ಸ್ವಯಂ ಪ್ರಕಾಶನಾದ ನನ್ನನ್ನ ಅರಿಯಾಕ ಬೇರೆದು ಒಂದು ಪ್ರಕಾಶ ಬೇಕಾಗುದಿಲ್ಲ. ಈ ಸ್ಮೃತಿಗಳ ಮೂಲಕ ಸದ್ಗುರು ನಮಗ ತಿಳಿಸಿಕೊಟ್ಟಾಗ ನಮ್ಮ ಒಂದು ಅಂತಃಕರಣ ಹದವಾದಾಗ ಅಲ್ಲಿ ಆ ಪರಮಾತ್ಮ ತಾನೇ ನಮಗ ತಿಳಿದು ಬರ್ತಾನ. ಇಂಥ ಈ ಜ್ಞಾನವನ್ನ ನಮಗ ಸದ್ಗುರುಗಳು ಬೋಧಿಸ್ತಾರ. ಆ ಸದ್ಗುರುಗಳು ಇಲ್ಲದೆ ನಮಗ ಈ ಜ್ಞಾನ ಪಡೆಯಕ್ ಸಾಧ್ಯ ಆಗುದಿಲ್ಲ. ಈ ಎಲ್ಲ ಘಟ ಪ್ರಪಂಚನವನ್ನು ಅರಿತಾನ. ನನ್ನನ್ನ ನಾನು ಅರಿಯಕ ಸಾಧ್ಯ ಇಲ್ಲ ಅಂತೇಳಿ ತಿಳಿಯಬಾರ್ದು. ಆ ಸದ್ಗುರು ನಮ್ಗ ಒಂದು ಮಾರ್ಗವನ್ನ ತಿಳಿಸ್ಕೊಟ್ಟಾಗ ಅದರೊಳಗೆ ನಾವು ಸಾಧನೆ ಮಾಡಿ ಮುಂದುವರೆದಾಗ ನಮಗ ಆ ಒಂದು ಗುರಿ ಮುಟ್ಟಾಕ ಸಾಧ್ಯಗತಿ. ಅರಿಸಿಕೊಳ್ಳುವುದನ್ನ ಅರಿಯುವುದರಿಂದ ಆತ್ಮಾಶ್ರಯ ದೋಷ ಬರ್ತೈತಿ ಅಂತ ಹೇಳಿದ್ರು. ಅದು ಒಂದು ಉಪಾಧಿಯಿಂದ ಬರ್ತೈತಿ ಹೊತ್ತು ಆ ಉಪಾಧಿಯನ್ನು ಬಿಟ್ಟಾಗ ಆ ನಮ್ಮ ಪರಬ್ರಹ್ಮ ವಸ್ತು ನಾನೇ ಇದ್ದೇನೆ ಅನ್ನೋದು ನಮ್ಗ ಅರಿವಿಗೆ ಬರ್ತೈತಿ. ಅಂತಹ ಒಂದು ಅರಿವನ್ನ ನಾವು ಪಡೆದುಕೊಂಡು ನಾನೇ ಸ್ವಯಂ ಪ್ರಕಾಶನಾಗಿದ್ದೇನೆ, ನಾನೇ ಎಲ್ಲವನ್ನು ಅರಿಯೋನಾಗಿದ್ದೇನೆ ಅಂತ ಹೇಳಿ ನನ್ನ ಒಂದು ನಿಜವಾದ ಅರಿವನ್ನ ನಾವು ತಿಳ್ಕೊಂಡಾಗ ನಮಗ ಸಂತೋಷ, ಆನಂದದ ಒಂದು ಸರ್ವ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಉಂಟಾಗ್ತದೆ. ನಮ್ಮ ಗುರಿಯನ್ನು ಸೇರ್ತೀವಿ. ಅಂತಹ ಒಂದು ಸಾರ್ಥಕತೆಯನ್ನ ಸದ್ಗುರುವಿನ ವಾಣಿಯಿಂದ ನಾವು ಪಡೆದುಕೊಂಡು ನಾವೆಲ್ಲರೂ ಧನ್ಯರಾಗೋಣ ಅಂತ ಹೇಳ್ತಾ ಈ ನನ್ನ 4 ಪುಷ್ಪಗಳನ್ನ ಸದ್ಗುರುವಿನ ಶ್ರೀಚರಣಗಳು ಅರ್ಪಿಸಿ ಈ ನನ್ನ ವಾಣಿ ವಿರಾಮ ಹಾಕ್ತೀನಿ. ಶರಣಾರ್ಥಿ. ಓಂ ನಮಃ ಶಿವಾಯ ತಾಯಿ. ಶರಣಾರ್ಥಿ ತಾಯಿ. ನಿಮ್ ಪದಕ್ಕ ಭಕ್ತಿ ಶರಣಾರ್ಥಿಗಳು ಬಹಳ ಅಚ್ಚುಕೊಟ್ಟ. ನಾವು ಏನ್ ಪರಮಾನ ಬೋಧೆಯೊಳಗೆ ಸ್ಪಷ್ಟತೆ ಬಂದಿತ್ತು. ನಮ್ಗೇನ ಹೇಳುದ್ರಾಗ ಉದಾಹರಣೆ ಕೊಡಕ ದೋಷ ಆಗಿತ್ತು. ತಾವು ಸ್ಪಷ್ಟ ಸ್ವಲ್ಪ ಸಮಯದಾಗ ಮತ್ತೆ ಸ್ಪಷ್ಟ ಮಾಡಿ ಕೊಟ್ರಿ. ಇದೇ ಬಹಳ ಮುಖ್ಯ ವಿಶೇಷ. ಅದ್ರ ಅದಷ್ಟೇ ಎಲ್ಲರಿಗೂ ಸ್ಪಷ್ಟತೆ ಆಗ್ಲಿ. ನಮಗ ಹೆಂಗಂದ್ರ ಒಂದು ತದಾತ್ಮ ದೋಷ ಆಗ್ಯದ. ಹೆಂಗಂದ್ರ ನಾವ್ ಎರಡೂ ಕೂಡಿಸಿ ಬೇರಿಸಿ ನಮಗೇನಾಗ್ಯದ, ಕೆಬ್ಬುಣ ಅದು ತಂಪಿದ್ರು ಅದು ಕಠಿಣಿದ್ರು ಕೂಡ ಆ ಬೆಂಕಿ ಗುಣಗಳನ್ನ ಅವು ಹೊಂದಿದ ಏನಾಗಿದೆ, ಸುಡ್ತದ. ಅದು ಎಷ್ಟು ಕಾವದ ಏನೇನೋ ನಾವು ಬೇರೆ ಅದ್ರ ಮ್ಯಾಗ ಹಾಕಿವಿ. ಅದ್ರ ವಿಚಾರ ಮಾಡಿದ್ರೆ ಆ ಕೆಬ್ಬುಣ ಇಲ್ಲವೇ ಇಲ್ಲ. ಆದ್ರ ಅದ್ರ ಜೊತೆ ಕೂಡಿ ತದಾತ್ಮ ಹೊಂದಿ ಅದು ಏನಾಗಿದೆ ಅಂದ್ರೆ ಬೆಂಕಿ ಹಂಗಾಗ್ಯದ. ಹಂಗ ನಾವು ಕೂಡ ಆತ್ಮ ಸ್ವರೂಪ ನಾವ್ ಇದ್ದೇವೆ. ಈ ಅನಾತ್ಮ ಜೊತೆ ಕೂಡಿ ಅವರ್ ಮಾಡಿ ತದಾತ್ಮ ಒಂದ್ ಏನಾಗ್ಯದ, ನಾವು ಒಂದೇ ಅಂತ ತಿಳ್ಕೊಂಡು ಏನಾಗ್ಯದ ನಮಗೆ ಭೇದ ಆಗ್ಯದ ಅನ್ನುವಂಥದ್ದನ್ನ ವಿಚಾರ ಮಾಡಿದ್ರ ಅದು ಅಭೇದ ಅದ. ಅದು ಇಲ್ಲ, ಅದನ್ನೇ ಬೇರೆ ಅದೇ ಬೇರೆ ಅದ. ಅದು ಆತ್ಮನೇ ಬೇರೆ ಅದ, ಅನಾತ್ಮ ಅವರ್ಗಳೇ ಬೇರೆ ಅದಾವು. ಆದ್ರೆ ನಮಗ ಅದು ತದಾತ್ಮ ಇದು ಸತ್ಯ ಅಂತ ಕೂಡಿ ಮಾಡೋದ್ರಿಂದ ನಮಗ ಕನ್ಫ್ಯೂಸ್ ಆಗ್ಯದ. ಅದನ್ನು ಮತ್ತಿಷ್ಟು ಹೆಂಗ ಅಮ್ಮರು ಸ್ಪಷ್ಟತೆ ಮಾಡಿಕೊಟ್ರು. ಹಂಗ ನನ್ನ ಸ್ವಯಂ ಪ್ರಕಾಶದಿಂದ ನಾನು ಅರಿಯುವುದರಿಂದ, ಅರುಸ್ವರೂಪ ನಾನಿರುವುದರಿಂದ, ನಾನು ಚೈತನ್ಯ ಸ್ವರೂಪನಿರುವುದರಿಂದ ನಾನು ಎಲ್ಲವೂ ಕೂಡ ನನ್ನೊಳಗೆ ತೋರ್ತದ. ಇವೆಲ್ಲವೂ ಕೂಡ ನನ್ನೊಳಗೆ ತೋರ್ತದಂದ್ರೆ ನಾನು ದೃಕ್ಕದಿನಿ. ಇವೆಲ್ಲ ಪ್ರಪಂಚಾದಿಗಳು ದೃಶ್ಯದವು ಅನ್ನುವಂಥದ್ದನ್ನ ಮತ್ತಿಷ್ಟು ಸ್ಪಷ್ಟ ಮಾಡಿಕೊಟ್ಟಂತ ನಾಗರತ್ನಂ ತಾಯಿಯ ಪಾದಕ್ಕೂ ಕೂಡ ಶರಣಾರ್ಥಿ. ಅಮ್ಮರ ನೀವು ಕೂಡ ನಮ್ಮ ಹುಣಸ್ಯಾಗ ಒಂದು ಮನೆಯೊಳಗ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ತಿರ್ತಾರೆ. ತಾವು ಕೂಡ ಆ ಕಾರ್ಯಕ್ರಮಕ್ಕೆ ಅವಕಾಶ ಇದ್ರೆ ಆಗಮಿಸಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ಎಲ್ಲರಿಗೂ ಕೂಡ ನಮ್ ಗ್ರೂಪ್ನಾಗ ಬರೋರೆಲ್ಲರೂ ಕೂಡ ಅನೇಕ ಮಹಾತ್ಮರು ಸಂತರು ದರ್ಶನ ಆಗ್ತದ, ತಮ್ಮ ಪರಿಚಯ ಆಗ್ತದ, ತಮ್ಮನ್ನು ನಾವು ಕೂಡ ನೋಡ್ದಂಗ ಆಗ್ತದ, ಶರಣರನ್ನ ನೋಡ್ದಂಗ ಆಗ್ತದ. ಅದಕ್ಕೆ ಒಂದು ಸಮಾಗಮ. ತಾವು ಕೂಡ ಈ ಕಾರ್ಯಕ್ರಮಗಳು ಬಂದ್ರೆ ಬಾಳ ಚಲೋ ಆಗ್ತದಂತ ತಮ್ಮಲ್ಲಿ ಕೇಳ್ಕೊತೀನಿ. ತಮ್ದು ಸ್ವಲ್ಪ ಊರು ಯಾವ್ದಂದ್ರಮ್ಮ ನಾನು ಕನ್ಫ್ಯೂಸ್ ಆಗ್ಯಾರ. ಗೋಕಾಕ್ರೆ ದೂರ ಹಾಕದ್ರಿ ತಾಯಿನ ಬರ್ರಿ ತಿಳ್ಕೊಳಕ ವ್ಯವಸ್ಥೆ ಇರ್ತದೆ. ಹೆಣ್ಮಕ್ಳು ಇರ್ತಾರೆ. ನಮ್ಮ ಮನೆ ಬರುದ್ರಿ ನಾವೇನ ಇದು ಇಲ್ಲ, ಸುಮ್ ನಮ್ಗಪ್ಪ ಅಂತೇಳಿ ಸ್ವಲ್ಪ ಇರ್ತಾವ
ಅಲ್ಲಿ ಕರ್ಮಾದಿಗಳು ಪಾವನ ಆಗ್ತಾವು. ಮತ್ತು ಒಂದು ಕಿವಿಯಿಂದ ಕಿವುವುದರಿಂದ ಆ ಕಿವಿನೂ ಕೂಡ ನಮಗೆ ಪವಿತ್ರ ಆಗ್ತದ. ಒಳ್ಳೆ ಶಬ್ದಗಳನ್ನು ಮುಟ್ಟುವುದರಿಂದ ಅವು ಕೆಟ್ಟ ಶಬ್ದಗಳ ನಕಾರಾತ್ಮಕ ವಿಚಾರಗಳು ಹೋಗ್ತಾವು. ಅದಕ್ಕಂತ ಒಂದು ಸತ್ಸಂಗದ ಆನ್ಲೈನ್ ಸತ್ಸಂಗನೂ ಬೇಕು ಈಗಿನ ವಾತಾವರಣ ಯುವಕ. ಆದ್ರೆ ಒಮ್ಮೆ ಒಂದು ವರ್ಷ, ಒಂದು ತಿಂಗಳಿಗೆ, ಒಂದು ವಾರಕ್ಕೂ ಕೂಡ ಇದೆಲ್ಲರೂ ಕೂಡ ಸಮಾಗಮ ಒಂದು ಕೂಡಿ ಮಾಡುವುದರಿಂದ ಮತ್ತಷ್ಟು ಅದಕ್ಕೆ ಶಕ್ತಿ ಬರ್ತದ ಅನ್ನುವಂಥದ್ದನ್ನು ತಾವೆಲ್ಲರಲ್ಲಿಯೂ ಕೂಡ ಪ್ರಾರ್ಥನೆ ಮಾಡಿ ಆ ಕಾರ್ಯಕ್ರಮಗಳಿಗೆ ಎಲ್ಲರೂ ಅವರಿವರೆನ್ನದೆ ಎಲ್ಲರೂ ಕೂಡ ಭಾಗಿಯಾಗೋಣ ಅನ್ನುವಂಥದ್ದನ್ನು ತಿಳಿಸಿ ನಮ್ಮ ಇಲ್ಲಿತನ ಮಾತನ್ನು ನಾವೆಲ್ಲರೂ ಕೂಡ ಧನ್ಯವಾದ ತಿಳಿಸಿ ಈಗ ನಮ್ಮ ಓಂ ನಮ ಶಿವ ಗ್ರೂಪಿನ ಅಧ್ಯಕ್ಷರು, ಸರಳ ಜೀವಿಗಳು, ವಯೋವೃದ್ಧರು ಮತ್ತು ಹಾಗೂ ಜ್ಞಾನಿಗಳು ನಮ್ಮ ಅಧ್ಯಕ್ಷರು ಕೂಡ ತಮ್ಮ ಅನಿಸಿಕೆಗಳನ್ನು ಹಂಚಿಕೋಬೇಕು ಅಂತ ಅವರಿಗೆ ಕೇಳ್ಕೊತೀನಿ. ಓಂ ನಮ ಶಿವಾಯ. ಓಂ ನಮ ಶಿವಾಯ ಗೌಡ್ರ. ಅಧ್ಯಕ್ಷರ ಓಂ ನಮ ಶಿವಾಯ ಗೌಡ್ರ, ಉಣ್ಣಿಬಾಯಿ ಗೌಡ್ರ. ಇಲ್ಲ ಅವ್ರೇನೋ ಇದ್ರಾಗಿದ್ದಾರೆ, ಮ್ಯೂಟ್ ತೆಗ್ದಿಲ್ಲ ಯಾಕೋ. ಅವ್ರು ಬರೋಕ್ಕಿಂತ ಯಾರಾದ್ರೂ ಇನ್ನೊಂದು 10 ನಿಮಿಷ ಅವಕಾಶ ಇದೆ. ಯಾರಾದ್ರೂ ಇನ್ನ 10 ನಿಮಿಷ ಅವಕಾಶ ಇದೆ. ಯಾರಾದ್ರೂ ಒಂದಿಷ್ಟು ಮುಂದೆ ಬಂದು ಮಾತಾಡಿದ್ರೆ ಆನಂದ ಪಡ್ತೀನಿ ನೋಡ್ರಿ. ಯಾರಾದ್ರೂ ಮುಂದೆ ಬಂದು ಮಾತಾಡಿದ್ರೆ. ಓಂ ನಮ ಶಿವಾಯ. ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿಯಂ ದ್ವಂದ್ವಾತೀತಂ ಗಗನತಪಸ್ಯಂ ಏಕಂ ಕುಮಲಮರ್ಚನಂ ಸರ್ವದೇ ಸಾಕ್ಷಿಭೂತಂ ಭಾವಾತೀತಂ ದ್ವಿಗುಣರಹಿತಂ ಜಗದ್ಗುರು ವಂದೇ. ಓಂ ಶಾಂತಿ ಶಾಂತಿ ಶಾಂತಿ. ಇವತ್ತಿನ ಈ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ, ಬೆಳಗಿನ ಜಾವದ ಈ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಶುದ್ಧಾತ್ಮರಿಗೆ ಶರಣು ಶರಣಾರ್ಥಿಗಳನ್ನು ತಿಳಿಸುತ್ತಾ ಮತ್ತು ಶುದ್ಧ ಬ್ರಹ್ಮಜ್ಞಾನ ಪೀಠದ ಶ್ರೀ ಶರಣಬಸವ ಅಪ್ಪಂಗಳ ಪಾದಗಳಿಗೆ ಅಭಿಮನಿದು ಶ್ರೀ ಸಾಧು ನಿಶ್ಚಲ್ ರಾಜ್ಯವರನ್ನು ಹಾಗೂ ಪಂಡಿತ್ ಪೀತಾಂಬರ್ಜಿಯವರನ್ನು ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಇವತ್ತಿನ ಈ ಸತ್ಸಂಗದ ಪಾಠದಲ್ಲಿ ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತೀವಿ. ಆತ್ಮನ ಸುಖವು ಉಪಾಧಿ ಮೂಲಕ ಅಷ್ಟಭೇದಗಳಿಂದ ತೋರುವುದು. ಸುಖವೇ ನಿಜ ಸುಖವೇ ನೀನು ನಿಖಿಲವೆನಿಸುವುದೇ ಮುಖವಾಗಿರೆ ಎನ್ನಲು ರಾಗ ವಿಷಯ ಸಿದ್ಧಿಯಾಗೆ ಸಾತ್ವಿಕ ಬುದ್ಧಿ ಯೋಗದೊಡನೆ ಜೀವ ಭೋಗವೆನಿಸಿ ತೋರ್ಪ ಕಡು ನಿದ್ರೆಯಳು ಮತಿಯೆಡೆಗೆ ಮಾಯಾವೃತ್ತಿ ವಿಡಿದ ಅನಂತತೆಯನ್ನು ಪಡೆದು ರಾಜೀಪ ಶಿವ ತನಿ ನಿದ್ರೆಯೋಳ್ ಅಳಿದ ಅನ್ಯನೇ ರೂ ಜನಿಹಸದೆ ಸುಮ್ಮನೆ ನಿಂದ ವೇಳೆಯೋಳ್ ನೀರು ಆನಿಸುವ ಹಾನೋಪಾದ ವ್ಯಂಬೇನು ವಿಲ್ಲದ ಉಪೇಕ್ಷೆ ಮಾನಸದ ಮೂಲವಾದುದು ಮಾನಸದಳು ಬ್ಯಾಯವೇನು ತೋರದೆ ಪರಮಾನು ಸಂಧಾನ ಸಂತಾದೋಳ್ ಪರೋಕ್ಷ ಅಪರೋಕ್ಷ ಪ್ರಿಯವಾದ ವ್ಯಯ ಸಂಚಯದೊಡೆಯೋಳು ತಾನೇ ಪ್ರಿಯತಮೆನೆಂದು ತಿಳಿಯೇ ತನಗರವಿರಳ ಕನಸಿನಂತಿರೇ ಜಗವನು ಖುಷಿಯೆಂದು ತನ್ನನೇ ಭೇದ ರಹಿತನೆಂದು ಅನುಭೂತಿಯೊಳು ಮಿಕ್ಕವು ಪರಿಪೂರ್ಣ ಕಾಮತೆ ದೊರೆದ ಸಮಯದೊಳು ಸರಿಯಾವುದಿದೆ ಪರತರದ ಸತ್ಯ ಪದುಳದಿಂದ ಬಹುವಿಧ ವಿಧೆಯೊಡೆಯೊಳು ತೋರಿ ಸದಮಳ ಶಂಭುಲಿಂಗದೋಳ್ ಅನೇಕರ ಅಸವಾದ. ಇದು ಕೈವಲ್ಯ ಪದ್ಧತಿಯಲ್ಲಿ
ಪದ್ಯದಲ್ಲಿ ಬರ್ತಕ್ಕಂಥ ಜ್ಞಾನ ಪ್ರತಿಪಾದನಾ ಸ್ಥಾನದಲ್ಲಿ 23ನೇ ಪದ್ಯ. ಇನ್ನ ಇದನ್ನ ವಿಚಾರ ಮಾಡಿದರೆ ನೋಡಿದಲ್ಲಿ ಆತ್ಮನ ಆನಂದವು 8 ವೃತ್ತಿಗಳಲ್ಲಿ ಉಪಾಧಿಗಳಲ್ಲಿ ಪ್ರತಿಬಿಂಬಿಸಿ 8 ತರದ ಆನಂದಗಳಾಗಿ ತೋರುವವು. ಅವು ಯಾವ್ಯಾವ ಅಂದ್ರ ವಿಷಯಾನಂದ, ಬ್ರಹ್ಮಾನಂದ, ವಾಸನಾನಂದ, ಮುಖ್ಯಾನಂದ, ಯೋಗಾನಂದ, ಆತ್ಮಾನಂದ, ಅದ್ವೈತಾನಂದ ಮತ್ತು ವಿದ್ಯಾನಂದ ಅಂತಕ್ಕಂಥ ಈ ಅಷ್ಟು ಅಂದ್ರೆ 8 ಆನಂದಗಳನ್ನ ವಿಚಾರ ಮಾಡಿದಾಗ ಇವುಗಳ ವಿಚಾರ ಹೇಗಂತ ಧನವನಿತಾದಿ ಅಂದ್ರೆ ಇಷ್ಟ ವಿಷಯದಲ್ಲಿ ಪ್ರಾಪ್ತಿಯಾದ ಕಾಲದಲ್ಲಿ ತೋರ್ತಕ್ಕಂಥ ಆನಂದವೇ ವಿಷಯಾನಂದ ಅಂತ ಕರೆಸಿಕೊಳ್ತದ. ಮತ್ತ ಗಾಢವಾದ ನಿದ್ರೆಯಲ್ಲಿ ಅಂದ್ರೆ ಸುಸುಪ್ತಾವಸ್ಥೆಯಲ್ಲಿ ತೋರ್ತಕ್ಕಂಥ ಆನಂದನ ಇದು ನಮಗೆ ಬ್ರಹ್ಮಾನಂದ ಅಂತ ಕರೆಸಿಕೊಳ್ತದ. ಸುಸುಪ್ತಾವಸ್ಥೆಯಲ್ಲಿ ಎಲ್ಲರೂ ಅನುಭವಿಸ್ತಾ ಇರ್ತೀವಿ ನಾವು ಆ ಆನಂದವನ್ನ. ನಿದ್ರೆಯಿಂದ ಎಚ್ಚರವಾದ ಕಾಲದಲ್ಲಿ ಆ ನಿದ್ದೆಯಿಂದ ಎಚ್ಚರವಾದ ಕಾಲದಲ್ಲಿ ವೃತ್ತಿ ಯಾವ ವಿಷಯಾಕಾರವಾಗದೆ ಇರುವಾಗ ತೋರುವ ಆನಂದವೇ ವಾಸನಾನಂದ. ಯಾವುದೇ ನಿದ್ರೆಯಿಂದ ಎಚ್ಚರವಾದ ಕಾಲದಲ್ಲಿ ಹೊರಗೆ ನಾವು ಬರ್ತೀವಿ ಆ ಕಾಲದಲ್ಲಿ ವಿಷಯಾಕಾರವಾಗದೆ ಅಂದ್ರೆ ಮತ್ತೆ ಇನ್ನೊಂದನ್ನ ನಾವು ಬಯಸದೆ ವಿಷಯಾಕಾರವಾಗದೆ ತೋರ್ತಕ್ಕಂತ ಏನು ಆನಂದದಿಂದ ನಾವು ಅದೇ ನೇರವಾಗಿ ಗೊತ್ತಲ್ಲ ಅದೇ ವಾಸನಾನಂದ ಕರೆಯಲ್ಪಡುತ್ತದೆ. ರಾಗ ದ್ವೇಷರಹಿತವಾದ ಉಪೇಕ್ಷೆ ಅಥವಾ ಉದಾಸೀನ ಮನೋವೃತ್ತಿಯಲ್ಲಿ ತೋರ್ತಕ್ಕಂತ ಆನಂದ. ರಾಗ ಮತ್ತು ದ್ವೇಷರಹಿತವಾಗಿರತಕ್ಕಂತ ಉಪೇಕ್ಷೆ ಮತ್ತು ಉದಾಸೀನ ಮನೋವೃತ್ತಿಯನ್ನ ನಮ್ಮ ಮನೋವೃತ್ತಿಯಲ್ಲಿ ತೋರ್ತಕ್ಕಂತ ಆನಂದ ಏನಿರ್ತಲ್ಲ ಅಲ್ಲಗಳಿರ್ತೇವೋ ಆನಂದದೊಳಗಿರ್ತೀವಿ ಅಂತ ಆನಂದಕ್ಕೆ ಏನಂತೀವಿ ಮುಖ್ಯಾನಂದ, ಮುಖ್ಯವಾಗಿರತಕ್ಕಂತ ಆನಂದ. ಪರಮಾತ್ಮನ ಧ್ಯಾನ ರೂಪ ಏಕಾಗ್ರ ವೃತ್ತಿಯಲ್ಲಿ ಯಾವ ಆನಂದ ತೋರುವುದು ಅಂದ್ರೆ ಪರಮಾತ್ಮನ ಸ್ವರೂಪದೊಳಗ ನಾವು ಅಂದ್ರೆ ಧ್ಯಾನದೊಳಗೆ ನೇರವಾಗಿ ಆತನನ್ನ ಇಟ್ಟುಕೊಂಡಿರ್ತೇವೆ ಮನಸ್ಸಿನೊಳಗೆ. ಅಂತ ಧ್ಯಾನ ರೂಪ ಏಕಾಗ್ರ ವೃತ್ತಿಯಲ್ಲಿ ಯಾವ ಆನಂದ ಇರ್ತದೋ ಅದು ಯೋಗ ಆನಂದವಾಗಿರ್ತದ. ಯೋಗಾನಂದ ಅಂತ ಅನಿಸ್ಕೊಳ್ತದ, ಹೇಳಲ್ಪಡದ. ಈ ಪ್ರಾಪಂಚಿಕ ವಿಷಯಗಳ ಮೇಲಿನ ಪ್ರೀತಿಗಳಿಗಿಂತಲೂ ಈ ಪ್ರಾಪಂಚಿಗಳ ಅಂದ್ರ ನಾನು ನನಗೂ ಅಂತಕ್ಕಂತ ಈ ಮಮಕಾರದ ಯಾವುದವಲ್ಲ ಈ ಪ್ರೀತಿಗಳಿಗಿಂತಲೂ ದೇಹ ಇಂದ್ರಿಯಗಳ ಮೇಲಿನ ಪ್ರೀತಿಗಳಿಗಿಂತಲೂ ಆ ಚೈತನ್ಯ ಸ್ವರೂಪ ಚೈತನ್ಯ ರೂಪವಾಗಿರತಕ್ಕಂತ ಆ ನಾನೇ ಆ ಪರಮ ಸುಖ ರೂಪ ಆನಂದದಲ್ಲಿ ತೋರುವ ಆನಂದವೇ ಆತ್ಮಾನಂದ ಅನಿಸ್ತದ, ಆತ್ಮಾನಂದನ ಇರ್ತದ. ಆ ಚೈತನ್ಯ ರೂಪವಾದ ನಾನು ಆ ಪರಮ ಸುಖ ರೂಪದ ಆನಂದನ ಅಂತ ನಾನು ಆ ಆನಂದವೇ ನಾನು ಆ ಆತ್ಮಾನಂದನ ನಾ ಎನಿಸುವುದು. ಆ ನಾಮರೂಪಾತ್ಮಕವಾಗಿರ್ತಕ್ಕಂಥ ಈ ಮಿಥ್ಯವಾಗಿರ್ತಕ್ಕಂಥ ಜಗತ್ತ ಆ ಸಚ್ಚಿದಾನಂದ ರೂಪನಾದ ಆ ರೂಪವನಾಗಿರ್ತಕ್ಕಂಥ ನಾನು ಅಂತಕ್ಕಂಥ ಸತ್ಯ ಎಂಬ ಅದ್ವೈತ ಜ್ಞಾನ ವೃತ್ತಿಯಲ್ಲಿ ಇರುವುದನ್ನ ಹೀಗೆ ತೋರುವಂತಹದ್ದನ್ನ ಏನಲ್ಲ ಆನಂದ ಅದ ಅದ್ವೈತಾನಂದ ಅಂತ ಕರೆಸಿಕೊಳ್ತದ. ವೇದಾಂತ ವಿಚಾರದಿಂದ ಅದನ್ನ ತತ್ವಮಸಿ ಮಹಾವಾಕ್ಯದಿಂದ ವಿಚಾರ ಮಾಡಿದಾಗ ಪ್ರಾಪ್ತಿಯಾಗುವ ಅಲ್ಲಿ ವಿಚಾರದಿಂದ ಏನು ಪ್ರಾಪ್ತಿ ಆಗ್ತದೆ ಅಪರೋಕ್ಷ ಬ್ರಹ್ಮಜ್ಞಾನದಲ್ಲಿ ಅಪರೋಕ್ಷ ಬ್ರಹ್ಮಜ್ಞಾನದ ವೃತ್ತಿಯಲ್ಲಿ ವೃತ್ತಿಯಲ್ಲಿ ಯಾವ ಆನಂದ ತೋರುವುದು ಅದು ವಿದ್ಯಾನಂದ ಎಂದು ಕರೆಯಿಸಲ್ಪಡುತ್ತದೆ. ಈ ರೀತಿ ಆತ್ಮನ ಆನಂದ 8 ವೃತ್ತಿಗಳಲ್ಲಿ ಪ್ರತಿಬಿಂಬಿಸಿ ಇಂಥ ಆನಂದ ಏನದಲ್ಲ ಈ ಎಲ್ಲ ಆನಂದಗಳ 8 ವೃತ್ತಿಗಳಲ್ಲಿ ಪ್ರತಿಬಿಂಬಿಸಿ 8ಆಗಿ ತೋರುವುದು. ಅದು ಉಪಾಧಿ ಭೇದದಿಂದ 8ಆಗಿ ತೋರಿದಾಗ್ಯೂ ನಿಜವಾಗಿಯೂ ಬಿಂಬ ಸುಖ ಒಂದೇ ಆಗಿರ್ತದ. ಆಗಲೇ ನಮ್ಗ ಗುರುಗಳು ತಿಳಿಸ್ಕೊಟ್ಟಲ್ಲ, ಒಂದು ಗಾಜಿನ ಮನಿ ಒಳಗ ಹೋಗಿ ರಾಜ ಬರ್ತಿದ್ದಲ್ಲ, ಆ ರಾಜನ ಒಂದೇ ಒಂದು ಶರೀರ ಇದ್ರು
ಕೂಡ ಅಲ್ಲಿ ಸಾವಿರಾರು ಕನ್ನಡಿಗಳಿಂದ ತೋರ್ತಕ್ಕಂಥ ಉಪಾಧಿಗಳ ಮುಖಾಂತರ ಅವನ ಶರೀರ ಅನೇಕ ಆಗಿ ತೋರ್ತಾ ಇತ್ತ. ಆದ್ರೆ ಇರುವುದು ಮಾತ್ರ ಒಂದೇ ಐತಿ. ಹಂಗ ಇಲ್ಲಿ ಬಿಂಬ ರೂಪವಾಗಿರತಕ್ಕಂತ ಅಂದ್ರ ಎಷ್ಟಾಗಿ ಕಂಡ್ರನು ಕೂಡ ಅಲ್ಲಿ ತೋರ್ತಕ್ಕಂತ ಅನೇಕ ತೋರಿದರೂ ಕೂಡ ಇರುವುದು ಮಾತ್ರ ಒಂದೇ ಬಿಂಬ. ಎಂಟಾಗಿ ಅಂದ್ರೆ ಇಲ್ಲಿ ಏನಾಗ್ತೈತಿ, ಇಲ್ಲಿ ಎಂಟಾಗಿ ತೋರ್ತದ ವಿಷಯ ಎಂಟ ಇದ್ರೂ ಕೂಡ ಅದು ಎಂಟಾಗಿ ತೋರಿದ್ರು ಕೂಡ ಇರ್ತಕ್ಕಂಥದ್ದು ಒಂದೇ ಐತಿ. ತೋರಿದಾಗ ನಿಜವಾದ ಸುಖದ ಆನಂದ, ಆ ಆನಂದ ಒಂದೇ ಐತಿ. ಬಿಂಬ ಸುಖ ಒಂದೇ ಆಗಿರ್ತದ. 8 ಕನ್ನಡಿಗಳಲ್ಲಿ ಅಂದ್ರೆ ಇಲ್ಲಿ ನಮ್ಗೆ 84 ಕನ್ನಡಿಗಳ ಉದಾಹರಣೆ ಕೊಟ್ಟರು. ಹಾಗೆ ಇಲ್ಲಿ 8 ಕನ್ನಡಿಯನ್ನು ನೋಡಿದಾಗ ಕೂಡ ಹಂಗ ಉಪಾಧಿ ಮೂಲಕ ತನ್ನ ಮುಖದ 8 ಪ್ರತಿಬಿಂಬಗಳನ್ನು ಕಂಡಾಗ್ಯೂ ಕೂಡ ನಿಜವಾದ ಪ್ರತಿಬಿಂಬ ಬಿಂಬ ಮುಖ ತಾನೆಂದು ನಿಶ್ಚಯಿಸುವಂತೆ 8 ರತ್ತಿಗಳಲ್ಲಿ ಪ್ರತಿಬಿಂಬಿತವಾದ ಆನಂದಗಳನ್ನು ಕಂಡಾಗ್ಯೂ ಬಿಂಬ ರೂಪವಾಗಿರತಕ್ಕಂತ ನಿಜವಾದ ಆನಂದ ನಾನೇ ಇದ್ದೇನಂತಕ್ಕಂಥದ್ದ ನಿಶ್ಚಯ ಮಾಡಿಕೊಳ್ಬೇಕು ಅಂತಕ್ಕಂಥ ಈ ವಿಷಯ ಆನಂದದಿಂದ ಅಂದ್ರ ಆತ್ಮನ ಸುಖ ಹೇಗತ್ತಪ್ಪ ಅಂತಕ್ಕಂಥದ್ದನ್ನ 8 ಆನಂದಗಳ ಮುಖಾಂತರ ತಿಳಿಸ್ಕೇಸ ಅದು ಒಂದೇ ಐತೆ ಅಂತಕ್ಕಂಥದ್ದು ನಿಶ್ಚಯ ಮಾಡ್ಕೊಳ್ಬೇಕಂತಕ್ಕಂಥದ್ದನ್ನ ಈ ಕೈವಲ್ಯ ಪದ್ಧತಿಯಲ್ಲಿ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಬರ್ತಕ್ಕಂಥ 23ನೇ ಅಧ್ಯಾಯದ ಈ 23ನೇ ಪದ್ಯದಲ್ಲಿ ಬರ್ತಕ್ಕಂಥ ಒಂದು ಪದ್ಯದಲ್ಲಿಯ ವಿಚಾರವನ್ನು ವಿಚಾರಿಸಿದಾಗ ನಮಗ ನಿಶ್ಚಯ ಮಾಡಿಕೊಳ್ಳಲಿಕ್ಕೆ ಅಂದ್ರ ಆನಂದ ಒಂದೇ ಇದೆ, ಅನೇಕ ಇಲ್ಲ. ಅದಕ್ಕ ನಾನು ನಿಶ್ಚಯಿಸುವಂತೆ 8 ಆ 8 ಆನಂದಗಳಲ್ಲಿ ಅನುಭವಿಸ್ತಕ್ಕಂಥ ಆನಂದ ಬೇರೆ ಬೇರೆ ಅಂತ ತಿಳಿದ್ರು ಕೂಡ ಬೇರೆ ಬೇರೆ ಅಲ್ಲ, ಅದು ಒಂದೇ ಆನಂದ ಅಂತಕ್ಕಂಥ ನಿಶ್ಚಯಿಸಿಕ್ಯಾಸ ನಾವು ಆ ಪರಮಾತ್ಮ ಆನಂದ ಒಂದೇ ಇದೆ, ಆ ಆನಂದ ಬೇರೆ ಎಲ್ಲೂ ಇಲ್ಲ, ನನ್ನಲ್ಲಿ ಆ ಆತ್ಮ ಆನಂದವನ್ನು ಅನುಭವಿಸುವಾಗ ನಾವು ಮುಂದಿನ ಒಂದು ಸಾಧನೆಯನ್ನು ಮಾಡ್ತಾ ನಾವು ಮುಮುಕ್ಷುಗಳ ಒಂದು ಹೆಜ್ಜೆಯನ್ನು ನಡಬೇಕು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಗುರುವಿನ ಪಾದಕ್ಕೆ ಅರ್ಪಿಸಿ ನನ್ನ ಓಂ ಶಾಂತಿ ಶಾಂತಿ ಓಂ ಸದ್ಗುರುವೇ ನಮಃ. ಓಂ ಶಾಂತಿ. ಮ್ಯೂಟ್ ಮಾಡಿ ಮಾತಾಡಕತ್ತಾರ ಕಾಣತ್ತು, ಸೈಲೆಂಟ್ ಆಗಿ. ಓಂ ನಮ ಶಿವ. ನಮ್ಮ ಪ್ರಕಾಶ್ ಶಾಂಡ್ರು ಕೂಡ ಬಹಳ ಚಂದ ಮಾತಾಡಿದ್ರು. ಅವ್ರಿಗೂ ಕೂಡ ನಿಜಗುಣ ಶಾಸ್ತ್ರ ಯಾವುದೇ ಪದ್ಧತಿಗಳು ಯಾವುದೇ ವಿಚಾರ ಮಾಡಿದ್ರು ಕೂಡ ಅವರು ಸತ್ತು ಚಿತ್ತು ಆನಂದ ಸ್ವರೂಪನೇ ತಾನೇ ಅದಾನೆ ಅನ್ನುವಂಥದ್ದನ್ನೇ ತಿಳಿಸ್ಕೊಡ್ತಾರ. ಅಂದ್ರೆ 8 ಮುಖವಾಗಿ ಹೊರಗೆ ಹೋಗದೆ ಏಕ ಮುಖವಾಗಿರು ಎನ್ನುವಂತೆ ಅವ್ರು ಕೇಳ್ಕೊಂಡಂತೆ ಅವರು ಕೂಡ ನಾನೇ ಸುಖ ಸ್ವರೂಪನಂತೆ ತಿಳಿಸಿದ ಪೂಜ್ಯರಿಗೆ ಶರಣಾರ್ಥಿ ಸಲ್ಲಿಸಿ ಆದಷ್ಟು ನಾವು ಎಲ್ಲರೂ ಒಂದ್ರ ಬಗ್ಗೆನೆ ಚರ್ಚೆ ಮಾಡ್ಕೋತ ಹೋದ್ವಿ ಅಂದ್ರೆ ಮತ್ತಿಷ್ಟು ನಮ್ಮೆಲ್ಲರಿಗೂ ಕೂಡ ಇನ್ನಿಷ್ಟು ಗಟ್ಟಿ ಅನುಭವ ಆಗ್ತದ ಅನ್ನುವಂಥದ್ದನ್ನ ತಿಳಿಸಿಕೊಟ್ಟಂತೆ ಎಲ್ಲರಿಗೂ ಕೂಡ ಶರಣಾರ್ಥಿ ತಿಳಿಸಿ ನಮ್ಮ ಅಧ್ಯಕ್ಷರಾದ ಉಣ್ಣಿಬಾಯಿ ಗೌಡರು ಕೂಡ ತಮ್ಮ ಅನುಭವನ ಹಂಚ್ಕೋಬೇಕು ಅಂತ ಹೇಳಿ ಕೇಳ್ಕೊತೀನಿ. ಓಂ ನಮ ಶಿವ. ಸಮಯ ಆಗಿದೆ, ಮಂಗಳಾರತಿ ಮಾಡೋಣ. ಉಣ್ಣಿಬಾಯಿ ಗೌಡ್ರ ಇಲ್ಲ ಇಲ್ಲ ಇಲ್ಲ. ಓಂ ನಮ ಶಿವಾಯ. ಬಿಟ್ಟಾರಿ. ಓಂ ನಮ ಶಿವರಿ. ಅಮರ ಓಂ ನಮ ಶಿವರಿ. ಪಾರ್ವತಿ ಅಮರ ಓಂ ನಮ ಶಿವಾರಿ. ನೋಡೋಣ, ಚರ್ಚೆ ಮಾಡೋಣ.
जय मंगलम जय नो पार्वती पते शिव हर हर महादेव। श्री मस्जिद सिद्धारूढ़ स्वामी महाराज की जय। सकल साधु संत महाराज की जय। अक्मादेवी माता की जय। श्री ಸಿದ್ಧಾರೂಢ ಬಿದ್ದು ಬಿಡುವೆ ನಿಮ್ಮ ಚರಣ। ಶ್ರೀ ಸಿದ್ಧಾರೂಢ ಬಿದ್ದು ಬಿಡುವೆ ನಿಮ್ಮ ಚರಣ। ಉದ್ಧಾರಿಸುವವ ಭಯಹರಣ ನಾ ಬಿಡುವುದಿಲ್ಲ ನಿಮ್ಮಯ ಚರಣ। ನೀ ಮಾಡು ಎನ್ನ ಮೇಲೆ ಕರುಣ। ಶ್ರೀ ಸಿದ್ಧಾರೂಢ ಬಿದ್ದು ಬಿಡುವೆ ನಿಮ್ಮ ಚರಣ। ಶ್ರೀ ಸಿದ್ಧಾರೂಢ ಬಿದ್ದು ಬಿಡು ನಿಮ್ಮ ಚರಣ। ಓಂ ಶಾಂತಿ ಶಾಂತಿ ಶಾಂತಿ। ಎಲ್ಲರ ಮಾತ್ಮರ ಪಾದಕ್ಕೆ ಮಾತೆಯ ಪಾದಕ್ಕೆ ಸ್ತೋತ್ರ ಮಾಡಿ ಇಲ್ಲಿ ತನಕ ಕೇಳಿದ ಎಲ್ಲಾ ಪೂಜೆಗೆ ಕೂಡ ಶರಣಾರ್ಥಿ ಸಲ್ಲಿಸಿ ಇವತ್ತಿನ ಸತ್ಸಂಗ ಮುಕ್ತಾಯ ಮಾಡಿದ್ರೆ ಸ್ವಲ್ಪ ಕಾರ್ಯಕ್ರಮ ಇರುವುದರ ಸಂಬಂಧ ಫೋನ್ ಹಚ್ಚೋದು ಕೆಲಸ ಇರ್ತಾರೆ, ಸ್ವಲ್ಪ ನಾವು ಹೊರಗೆ ಹೋಗ್ತೀನಿ। ನಾವೆಲ್ಲರೂ ಕೂಡ ಸತ್ಸಂಗ ನಡೆಸಬೇಕು। ಖಾಲಿ ಇದ್ದವರು ಎಲ್ಲರೂ ಚರ್ಚೆ ಮುಖಾಂತರ ಇನ್ನಿಷ್ಟು ಸ್ಪಷ್ಟತೆ ನೋಡಿ ಇವತ್ತ ನಮ್ಮ ಗುರುಗಳ ಶುದ್ಧ ಬ್ರಹ್ಮಪೀಠ ಇನ್ನೊಂದಾದ ಪೂಜ್ಯರು ಎಷ್ಟು ಚಂದ ಮಾತಾಡಿದ್ರು, ಎಷ್ಟು ಅನುಭವ ಕೊಟ್ರಲ್ಲ ಅಂತ ಅನುಭವಗಳನ್ನು ಇನ್ನಿಷ್ಟು ಮಾತಾಡೋದ್ರಿಂದ ಮುಲುಕ್ ಹಾಕೋದ್ರಿಂದ ನಮ್ಮಲ್ಲಿ ಕೂಡ ಒಂದು ಪರಿವರ್ತನೆ ಯಾಕೆ ಆಗಬಾರ್ದು? ನಾವು ಆಗುದಿಲ್ಲ ಅಂತ ನಮ್ಮಲ್ಲಿ ನಾವು ನಕಾರಾತ್ಮಕ ವಿಚಾರ ಮಾಡಿರ್ತೀವಿ। ನಾವು ಪರಿವರ್ತನೆ ಆಗ್ಲಕ್ ನಮಗೂ ಒಂದು ಅವಕಾಶ ಇರಲ್ಲ। ನಾನು ಇದನ್ನೇನು ಹಿಡ್ಕೊಂಡಿನಲ್ಲ, ಈ ದೇಹಾದಿ ಬುದ್ಧಿಯನ್ನ ಈ ನಾಮರೂಪಾತ್ಮಗಳನ್ನ ಭಾವನೆ ಇಟ್ಟುಕೊಂಡಿನಲ್ಲ, ಈ ನಾಮರೂಪಾತ್ಮಕ ಭಾವಗಳನ್ನ ಪೂರ್ಣಾಗಿ ಸಕಾರಾತ್ಮಕ ವಿಚಾರದಿಂದ ನನ್ನ ನಿರ್ಮಿತಿ ಒಳಗಿರಾಕ ನಮಗೂ ಸಾಧ್ಯ ಇರಲ್ಲ ಅನ್ನುವಂಥದ್ದನ್ನು ಬಹಳ ಗಟ್ಟಿ ಮಾಡಿ ಪುಸ್ತರಿಸಿರೋರು। ಅನೇಕ ದೃಷ್ಟಾಂತ, ಕಾಜಿ ಮನೆ ದೃಷ್ಟಾಂತ, ಇಂಥ ಅನೇಕ ದೃಷ್ಟಾಂತ ಕೊಟ್ಟು ನಮ್ಮ ಅನುಭವ ಮಾಡಿಕೊಟ್ರು। ಈ ಮತ್ತ ನಮ್ಗೆ ಬಹಳ ಹೇಳಿದ ವಿಶೇಷ ಏನ್ ಅನಿಸ್ತಂದ್ರ ವೈರಾಗ್ಯ ಬರ್ಬೇಕು ನಮಗೂ। ಹೆಂಗಪ್ಪ ಅಂದ್ರ ಈ ಪ್ರಪಂಚದ ದೋಷ ದರ್ಶನ ಕಾಣಬೇಕು ನಾವು। ಇದು ನಮ್ಗೆ ಚಂದ ಕಾಣ್ತು, ನಾವೇನೋ ಇಷ್ಟರಾಗೆ ರುಚಿ ಕಾಣಕತ್ತಿತ್ತು, ಇದ್ರಾಗೆ ನಮ್ಗೆ ಇದು ಕಾಣಕತ್ತಿತ್ತು ಅಂದ್ರ ಇದು ಹೆಂಗ ಗುರ್ತಿಲ್ಲ, ಆಯುಷ್ಯ ಹೋಗ್ಬಿಡ್ತಾವ್ರಿ ನಮಗೆ। ಹೆಂಗ್ ಹೋಗ್ಬಿಟ್ಟು 60 ವರ್ಷ ಏನೋ ಗುರ್ತಿಲ್ಲಾರಂಗ್ ಹೋಗ್ಬಿಟ್ಟಿಲ್ಲ, ಎಂತ ಆಯುಷ್ಯ ಅನ್ಕೊಂಡಿಲ್ಲಪ್ಪ ಅಂತ ಹೇಳೇ ಹಾಕದ ಹಂಗ ಹೋಗ್ಬಿಡ್ತಾವ। ಹೋಗೋದ್ರೊಳಗಾಗಿ ಇದನ್ನೊಂದು ಕಾಯ ವಿರೋಧಿ ಗುರು ಶಂಭುನಿಂದ ನಾನು ಒರ್ಸೋಕ್ ನಮ್ಗೆ ಅವಕಾಶ ಇರಲ್ಲ। ಮತ್ತೆ ಇದ್ರಾಗ ಎಂತ ಸುಖ ಅದ ಅನ್ನೋದು ನಮ್ಗ ಈಗ ಅನುಭವ ಬರಕತ್ತದ। ಎಂತ ಸುಖಪ್ಪ ಇದು, ಸಾಕೆನಿಸದ ಸವಿ ಅದ, ಬೇರೊಂದು ಬೇಕೆನಿಸದ, ಕಡಿಯೋಳು ಜ್ಯೋತಿ ಬಂದದ ಅನುಪಮ, ಇದು ಇಂತ ಸುಖ ಅದಲ್ಲ। ಅನುಪಮ ಶಂಭುನಿಂದ ನಾನು ಸುಖ ಇದ್ರಾಗದಲ್ಲ। ಸಂಸಾರದಾಗ ಎಷ್ಟು ರಾಗ ದ್ವೇಷ, ಒಮ್ಮೆ ಯಾಕರ ಮಾಡಿನಪ್ಪ ಮಕ್ಕಳು ವಿರೋಧ ಬಿದ್ದಾಗ, ಒಂದೇನೋ ರೋಗ ರುಜಿನ ಬಿದ್ದಾಗ ನಾನು ಯಾಕೆಷ್ಟು ಬಡಗಾಡಿ ಇಷ್ಟು ಮೋಸ ಮಾಡಿ ಏನೇನೋ ಕಷ್ಟ ಮಂದಿಗೆ ವಂಚನೆ ಮಾಡಿ ನಾನು ಎಷ್ಟರ ಗಳಿಸಿನಲ್ಪ, ಇಷ್ಟೆಲ್ಲ ನಾ ಪಾಪ ತಗೊಂಡು ಹೋಗ್ಬೇಕಲ್ಲ ಅನ್ನುವಂಥದ್ದು ನಮ್ಗೆ ಭಯ ಆಗ್ತದ। ಯಾವಾಗ ಒಂದು ವಿಚಾರಕ್ಕೆ ಬಂದಾಗ ಅದನ್ನ ಇದು ಒಂದ್ ವೇಳೆ ಇಂಥ ಸುಖ
ನಾನು ಇಷ್ಟೆಲ್ಲ ಮಾಡಬಾರ್ದಿತ್ತು ಅಂತ ನಮ್ಗೆಲ್ಲರಿಗೂ ದುಃಖ ಆಯ್ತು, ಎಲ್ಲರಿಗೂ ಅನುಭವದ. ಆದ್ರೆ ಈ ವೇದಾಂತವನ್ನ ನಾ ಇಷ್ಟು ದಿನ ಮಾಡಿ, ನಾ ಇಷ್ಟು ಶಾಸ್ತ್ರಕ್ಕೆ ಹೋಗಿ ಇಷ್ಟು ಕೇಳಿ ನನ್ನ ಸಮಯ ಹಾಳಾಯ್ತು, ನಂದು ಪ್ರಪಂಚ ಹಾಳಾಯ್ತು, ನಾ ಮಾಡಬಾರ್ದಿತ್ತು ಅಂತ ಒಬ್ಬರ ಒಳಗೇನೂ ಬಂದಿಲ್ಲ, ಬರಂಗೂ ಇಲ್ಲ. ಅಂತ ತತ್ವಜ್ಞಾನ ಸುಖದ ಸಾಕಿ ಅನಿಸಂಗಿಲ್ಲ, ಇದು ಸವಿಯಾಗಲ್ಲ, ಎಲ್ಲ ಸವಿತಾವು ಸಹಕರಿಸ್ತಾವು. ಮತ್ತೊಂದು ಇದಕ್ಕಿಂತ ಇತ್ತಂದ್ರೆ ಬೇಕು ಅನಿಸ್ತದ, ಮತ್ತೊಂದು ಇದಕ್ಕಿಂತ ಯಾವುದೂ ಇಲ್ಲವೇ ಇಲ್ಲ, ತಾನೇ ಅದನ ತನ್ನ ಸುಖನೇ ಆನಂದ ಐತಿ. ಮತ್ತೆ ಇದನ್ನ ಯಾಕರ ಮಾಡಿದ್ನಪ್ಪ ಅಂತ ಇದು ಎಂದೂ ಅನಿಸುವುದಿಲ್ಲ ಅನ್ನುವಂಥದ್ದನ್ನ ಇಸ್ಕೊಂಡು ಬಹಳ ಒತ್ತು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತಾವೆಲ್ಲರೂ ಚರ್ಚೆ ಮಾಡ್ಕೊಂಡು ಹೋರಿ ಅನ್ನುವಂಥದ್ದನ್ನ ನಾವು ಕೇಳ್ತಿರ್ತೇವೆ. ಸ್ವಲ್ಪ ನಾವು ಬೇರೆ ಕಡೆ ಪೂರ್ಣ ಬೆಳೆಸೋದ್ರಿಂದ ಸ್ವಲ್ಪ ಇದಾಕ ಸಮಯ ಹಾಳಾಕವ್ರೆ, ನಾನು ಎಂದಿಗೂ ಸರಿ ತಿಂದಿ ತಾವೆಲ್ಲರೂ ಮುಂದುವರ್ಸ್ಕೊಂಡು ಹೋರಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ. ಓಂ ನಮಃ ಶಿವಾಯ. ನಮ್ಮ